ಅಂತಿಮದ ಆರಂಭ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಕಳೆದ ಸಂಚಿಕೆಯಲ್ಲಿ ಯೆರೂಸಲೇಮಿನ ದೇವಾಲಯದ ಕುರಿತಾಗಿ ಹಾಗೂ ಆ ದೇವಾಲಯದ ನಿಮಿತ್ತವಾಗಿ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾದ ಸಂಭವಗಳೆಲ್ಲ ನಡೆಯುತ್ತದೆ ಹಾಗೂ ಕಡೆಯದಾಗಿ ಇಸ್ರಾಯೇಲರು ಯಾವ ರೀತಿಯಾಗಿ ಉಪದ್ರವಗಳನ್ನು ಸಂಧಿಸಬೇಕಾಗುತ್ತದೆ ಎಂಬುದಾಗಿ ಅದರ ಕುರಿತಾಗಿ ನಾವು ಕೇಳಿ ತಿಳಿದುಕೊಂಡೆವು. ಇವತ್ತಿನ ಸಂಚಿಕೆಯಲ್ಲೂ ಕೂಡ ನಾವು ಅನೇಕ ವಿಷಯಗಳನ್ನು ಕೇಳಿ ತಿಳಿದುಕೊಳ್ಳೋಣ. ಬನ್ನಿ. ಪ್ರೈಸ್ ಲಾರ್ಡ್ ಬ್ರದರ್. ಪ್ರೈಸ್ ಲಾರ್ಡ್. ಅದರ ಕಳೆದ ಸಂಚಿಕೆಯಲ್ಲಿ ಯೆರೂಸಲೇಮಿನ ದೇವಾಲಯದ ಕುರಿತಾಗಿ ಹಾಗೂ ಆಂಟಿಕ್ರೈಸ್ಟ್ ಬಗ್ಗೆ ನಾವು ಮಾತನಾಡಿದ್ವಿ. ಹಾಗೂ ಲಾಸ್ಟಲ್ಲಿ ಇಸ್ರಾಯೇಲರು ಯಾವ ರೀತಿ ಉಪದ್ರವಕ್ಕೆ ಒಳಗಾಗ್ತಾರೆ ಎಂಬುದಾಗಿ ಅದರ ಕುರಿತಾಗಿ ಮಾತನಾಡಿ ನಾವು ಮುಗಿಸಿದ್ವಿ. ಸೊ ಇವತ್ತಿನ ಸಂಚಿಕೆಯನ್ನು ನಾವು ಯಾವುದರ ಕುರಿತಾಗಿ ನೋಡಲಿದ್ದೇವೆ? ಆ್ಯಕ್ಚುಲ್ ಆಗಿ ನಾವು ನಿರಂತರವಾಗಿ ಇಸ್ರೇಲ್ ಬಗ್ಗೆ ನೋಡ್ತಾ ಇದ್ವಿ. ಯಾಕೆ ನಾವು ನೋಡ್ತಾ ಇದ್ದೀವಿ ಅಂದರೆ, ಒಂದು ಯುದ್ಧ ಇರಾನ್ಗೂ ಇಸ್ರೇಲ್ಗೂ ಅಮೆರಿಕಾಗೂ ಇರುವಂತಹ ಯುದ್ಧದ ಬಗ್ಗೆ ಅದರ ಒಂದು ಮೂಲತಃ ಕಾರ್ಯ ನೋಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಯುದ್ಧ ಬಂದೆ ಎಲ್ಲದಕ್ಕೂ ಮೂಲ ಕಾರಣವಾಗಿರಲಿದೆ. ಈ ಯುದ್ಧಕ್ಕೆ ಕಾರಣವಾಗಿದ್ದದ್ದು ಆ ಸ್ಥಳ, ಆ ದೇವಾಲಯದ ಬೆಟ್ಟ ಎಂಬುದಾಗಿ ನಾವು ನೋಡಿದ್ವಿ. ಈ ಯುದ್ಧ ಏನೆಲ್ಲ ಮಾಡಲಿದೆ ಎನ್ನುವಂಥದ್ದನ್ನು ಇವತ್ತು ನಾವು ನೋಡಲಿದ್ದೇವೆ ಕಡೆಯ ಕೆಲವೊಂದು ಗುರುತುಗಳ ಮುಖಾಂತರ. ಈ ಯುದ್ಧ ಏನು ಮಾಡುತ್ತೆ, ಯಾಕೆ ಯುದ್ಧ ಭಾಳ ಇಂಪಾರ್ಟೆಂಟ್ ಎಂಬುದಾಗಿ ನೀವು ನೋಡುವುದಾದರೆ, ಈ ಯುದ್ಧ ಬಂದು ಹಿಂದೆ ಇದ್ದಂತಹ ಎಲ್ಲವನ್ನ ಮಾರ್ಪಡಿಸುತ್ತೆ. ಉದಾಹರಣೆಗೆ ಮೊದಲು ಬಂದು ಕ್ಲೈಮೇಟ್, ಯಾಕೆಂದರೆ ನ್ಯೂಕ್ಲಿಯರ್ ವಾರ್ ಆಗಿರಲಿದೆ ಇದು. ಹೌದು. ಸೊ ಗ್ಲೋಬಲ್ ವಾರ್ಮಿಂಗ್ ಎಷ್ಟರ ಮಟ್ಟಿಗೆ ಹೋಗಲಿದೆ ಎನ್ನುವುದನ್ನು ನಾವು ಮುಂಚಿತವಾಗಿ 1.5 ದಾಟಿದ್ದೀವಿ. 2 ಹತ್ರ ಬರ್ತಾ ಇದ್ದೀವಿ. 3.5 ಎಲ್ಲ ಹೋದ್ರೆ ಭೂಮಿ ಬಂದು ಉರಿಯುವಂತ ಸ್ಥಿತಿ ಹೋಗುತ್ತೆ ಎಂಬುದಾಗಿ ಮುಂಚಿತವಾಗಿ ಪ್ಯಾರಿಸ್ ಮೀಟ್ನಲ್ಲಿ ಹೇಳಿದ್ದಾರೆ. ಸೊ ಇವಾಗ ನ್ಯೂಕ್ಲಿಯರ್ ವಾರ್ ಸ್ಟಾರ್ಟ್ ಆದರೆ ಕಂಪಲ್ಸರಿ ನಾವು 1.5, 2 ಎಲ್ಲ ದಾಟಿ 3 ಹತ್ರ ಹೊಟ್ಟೋಗ್ತೀವಿ ನಾವು. ಬೈಬಲ್ನಲ್ಲಿ ನೋಡುವುದಾದರೆ ಯುದ್ಧ ತೀರಿದ ಕೂಡಲೇ ನಂತರ ಏನು ನಡೆಯುತ್ತೆ ಅಂತ ನೋಡಿದ್ರೆ, ಆಕಾಶದಲ್ಲಿ ನಡೆಯುವಂತಹ ದೊಡ್ಡ ಬದಲಾವಣೆಗಳನ್ನು ದೇವರು ಹೇಳ್ತಾರೆ. ಸೂರ್ಯನು ಕರಿ ಕಂಬಳಿಯಂತೆ ಸುತ್ತಿಕೊಳ್ಳುವುದು, ಚಂದ್ರನು ರಕ್ತದಂತೆ ಆಗುವನು, ನಕ್ಷತ್ರಗಳು ಭೂಮಿಯ ಮೇಲೆ ಬಂದು ಬೀಳುತ್ತವೆ, ಆಕಾಶವು ಸುತ್ತಲ್ಪಟ್ಟಂತ ಪುಸ್ತಕದಂತಾಯಿತು, ದ್ವೀಪಗಳು ಕಳೆದು ಹೋದವು. ಇದೆಲ್ಲ ನೋಡೋದಾದರೆ ಆಕಾಶದಲ್ಲಿ ನಡೆಯುವಂಥ ಗುರುತುಗಳು. ಇದು ನಡೆಯುವುದಕ್ಕೆ ಏನು ರೀಸನ್ ಆಗಿರುತ್ತೆ ಅಂತ ಕೇಳಿದ್ರೆ, ಬಹಳ ದೊಡ್ಡ ಒಂದು ಗ್ಲೋಬಲ್ ವಾರ್ಮಿಂಗ್ನ ಒಂದು ಚೇಂಜ್, ಕ್ಲೈಮೇಟ್ ಚೇಂಜ್ ಏನೋ ಒಂದು ನಡೆಯುತ್ತೆ. ಅದಕ್ಕಿಂತ ಮುಂಚಿತವಾಗಿ ಒಂದು ವಿಷಯದಲ್ಲಿ ನಡೆಯುತ್ತೆ. ಹಾಗಾದರೆ ಆ ಫೋರ್ತ್ ಸೀಲ್ ಏನು ನಡೆಯುತ್ತೆ ಅಂತ ಕೇಳಿದ್ರೆ, ಬಹಳ ದೊಡ್ಡ ಯುದ್ಧ, ಒಂದು ಕೆಲಾಮಿಟಿ ಒಂದು ಬರುತ್ತೆ. ಅದುವೇ ಯುದ್ಧವಾಗಿದ್ರೆ ಯುದ್ಧವಾಗಿ ಇರುತ್ತೆ. ಸೊ ಇದರ ಅಡಿಯಲ್ಲಿಯೇ ಇನ್ನು ಮುಂದೆ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಬರುತ್ತೆ. ಇದು ಕ್ಲೈಮೇಟ್ನಲ್ಲಿ ಏರ್ಪಡುವಂತಹ ಬಹಳ ದೊಡ್ಡ ಬದಲಾವಣೆ. ಇದರ ಕುರಿತು ತಾನೇ ಇದು ಪ್ರಕಟಣೆ 6:12 17 ಇರುವಂತಹ ವಾಕ್ಯದಲ್ಲಿ ಹೇಳ್ಬಿಟ್ಟಿದೆ. ಅದರಲ್ಲಿ ನೀವು ನೋಡೋದಾದರೆ, ಈ ಕ್ಲೈಮೇಟ್ ಚೇಂಜ್ ಬಂದು ಇವರೆಲ್ಲ ಮಾರ್ಪಡೋದ್ರಿಂದ ಅವತ್ತಿರುವಂತಹ ಜನಗಳು, ದೊಡ್ಡವರು, ಐಶ್ವರ್ಯವಂತರು ಭೂಮಿಯಲ್ಲಿ ಹೋಗಿ ಅವರು ಬಚ್ಚಿಟ್ಟುಕೊಳ್ಳುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇವತ್ತು ನೀವು ನೋಡುವುದಾದರೆ ಓಪನ್ ಎ ಎಂಬುದಾಗಿ ಹೇಳಲ್ಪಡುವಂತಹ ಅದರ CEO ಆಗಿರ್ಬೋದು, ಅಂದರೆ ಫೇಸ್ಬುಕ್, ಮೆಟಾವರ್ಸ್ ಅದರ ಓನರ್ ಆಗಿರ್ಬೋದು, ಮಾರ್ಕ್ ಜಕರ್ಬರ್ಗ್ ಆಗಿರ್ಬೋದು, ಈ ರೀತಿ ದೊಡ್ಡ ದೊಡ್ಡ ಶ್ರೀಮಂತರು ಬಂಕರ್ಸ್ ಉಂಟು ಮಾಡಿದ್ದಾರೆ. ಅವರು ಏನ್ ಕೇಳ್ತಾರೆ ಅಂದರೆ, ಬಹಳ ದೊಡ್ಡ ಒಂದು ವಾರ್ ಅಥವಾ ಜಿಯೋ ಪಾಲಿಟಿಕ್ಸ್, ಅದರ ಮೂಲಕ ಏರ್ಪಡುವಂತಹ ವಾರ್, ಕ್ಲೈಮೇಟ್ ಕಂಡೀಷನ್ ಏನೇ ಬಂದು ತಪ್ಪಿಸಿಕೊಳ್ಳುವುದಕ್ಕೆ ಬೇಕಾಗಿರುವಂತಹ ಬೆಟ್ಟಗಳ ಕೆಳಗೆ ಉಂಟು ಮಾಡಲ್ಪಟ್ಟದನ್ನು ಉಂಟು ಮಾಡಿದ್ದೇವೆ ಎಂಬುದಾಗಿ ಹೇಳಿ ಅವರು ಹೇಳಿದ್ದಾರೆ. ಸೊ ಅವಾಗ ಇವರೆಲ್ಲರೂ 6th seal ವರೆಗೂ ಅಪ್ರೋಚ್ಗೆ ಹೋಗ್ತಾ ಇದ್ದಾರೆ. 6th seal ನಡಿಬೇಕು ಅಂದರೆ ಇದು 4th seal, ಇದು 4th seal ನಡೆದ್ರೆ 6th seal ಹತ್ರನೇ ಬರೋದದು. ಹಾಗಾದರೆ ಈ ವಾರಿಂದ ಏನು ಮಾಡಲಿದೆ, ಒಂದು ದೊಡ್ಡ ಬದಲಾವಣೆಯನ್ನು ಕ್ಲೈಮೇಟಲ್ಲಿ ಏರ್ಪಡಿಸಿ ಜನಗಳ ಲೈಫ್ ಸ್ಟೈಲಿ ಅದು ಮಾರ್ಪಡಿಸಲಿದೆ. ಈಗ ಯಾವ ರೀತಿ ಕೊರೋನಾ ಒಂದು ಚೇಂಜ್ ಕೊಡ್ತಲ್ವಾ, ಹೌದು, ಅದೇ ರೀತಿ ಯುದ್ಧ ಬಂದ ನಂತರ ದೊಡ್ಡ ಚೇಂಜ್ ಕೊಡುತ್ತೆ. ಚೇಂಜ್ ಮಾತ್ರ ಅಲ್ಲ, ಎಲ್ಲದರಲ್ಲಿಯೂ ದೊಡ್ಡ ಒಂದು ಬದಲಾವಣೆ ತರುತ್ತೆ. ಇದು ಒಂದು ಕಡೆ ಲೋಕ ಪ್ರಕಾರವಾಗಿ ಕ್ಲೈಮೇಟ್ ಮನುಷ್ಯರ ಮಧ್ಯೆ ನೋಡಬೇಕಾದ್ರೆ ಈ ರೀತಿ ಇರುತ್ತೆ. ಅದೇ ಸಂದರ್ಭದಲ್ಲಿ ನಾವು ಮುಂಚಿತವಾಗಿ ಹೇಳಿದ ಹಾಗೆ ಇದು ಬಂದು ಒಂದು ನ್ಯೂ ರೂಲರ್ ತರಲಿದೆ, ನ್ಯೂ ವರ್ಲ್ಡ್ ಆರ್ಡರ್ ಎಂಬುದಾಗಿ ಹೇಳ್ತಾರೆ. ಇವಾಗ ಕೂಡ ಬಹಳ ಮಂದಿ ನೋಡೋದಾದ್ರೆ 2030 ಅಜೆಂಡಾ ಎಂಬುದಾಗಿ ಮಾತಾಡ್ತಾ ಇದ್ದಾರೆ. 2030 ಅಂತ ಕೇಳಿದ್ರೆ, ಒಂದು 1930 ನೋಡುವುದಾದರೆ ಒಂದು ನ್ಯೂ ವರ್ಲ್ಡ್ ಆರ್ಡರ್ ಫಾರ್ಮ್ ಆಯಿತು. ಅಂದರೆ ಅಮೆರಿಕ ಬಂದು ನಾವು ಆರ್ಥಿಕತೆಯ ಒಂದು ಹಣವಾಗಿ ತಂದ್ವಿ. ಅದಕ್ಕಿಂತ ಮುಂಚೆ ಇಂಗ್ಲೆಂಡ್ ಇತ್ತು, ಇವತ್ತು ಅಮೆರಿಕ ಇದೆ ಅಲ್ವಾ, ಡಾಲರ್ ಇದೆ ಅಲ್ವಾ, ಹೌದು, ಆ ಥರ ಪೌಂಡ್ ಇತ್ತು. ಅದು ಯಾವಾಗ ಮಾರ್ಪಡಿತು ಅಂದರೆ 1930-31 ತಂದರು ಅದನ್ನು. ಅದೇ ರೀತಿ ಅಮೆರಿಕ ಲೋಕದ ಬಲಿಷ್ಠ ರಾಷ್ಟ್ರವಾಗಿ ಮಾರ್ಪಡಿತು. ಇವತ್ತಿರುವಂತಹ ಎಲ್ಲವೂ ಒಂದು ದೊಡ್ಡ ಬದಲಾವಣೆ ಒಂದು 100 ವರ್ಷದಿಂದ ನಡೀತು. ಸೊ 2030 ಅಜೆಂಡಾ ಎನ್ನುವುದು ಅದುವೇ. ಅದರ ಪ್ರಕಾರ ಏನು ಮಾಡ್ತಾರೆ ಅಂದರೆ 2030 ನ್ಯೂ ವರ್ಲ್ಡ್ ಆರ್ಡರ್. ಹಾಗಾದರೆ ಈಗ ಅದಕ್ಕಿಂತ ಮುಂಚೆ ಇಂಗ್ಲೆಂಡ್ ಸೂಪರ್ ಪವರ್ ಆಗಿತ್ತು, ಇದರ ನಂತರ ಯುರೋಪ್ ಸೂಪರ್ ಪವರ್ ಆಗಿ ಮಾರ್ಪಡುತ್ತೆ. ಯುರೋಪ್ನಿಂದ ಸೂಪರ್ ಪವರ್ ಉಂಟು ಮಾಡುವಂತಹ ವ್ಯಕ್ತಿಗಳು ಎದ್ದು ಬರ್ತಾರೆ. ಇವತ್ತು ಅಮೆರಿಕ ಯಾವ ರೀತಿ ಇದೆಯೋ ಆ ರೀತಿ ಯುರೋಪ್ ಮಾರ್ಪಡುತ್ತೆ. ಸೊ ಇದು ಎರಡನೇದಾಗಿ ನಡೆಯಲಿದೆ. ಅದಕ್ಕೆ ಕಾರಣ ಈ ವಾರ ಆಗಿರುತ್ತೆ. ಈ ವಾರ ಮುಖಾಂತರ ಇದೆಲ್ಲ ನಡೆಯಲಿದೆ. ಸೊ ಮೂರನೇದಾಗಿ ನಾವು ನೋಡುವುದು ಸ್ಪಿರಿಚುವಲ್ ಏನಂತ ಕೇಳಬೇಕಾದ್ರೆ, ನಾನು ಒಂದು ದೊಡ್ಡ ಬರುವಿಕೆಯನ್ನು ಎದುರು ನೋಡ್ತಾ ಇದ್ದೀವಿ. ಆ ಬರುವಿಕೆಯನ್ನು ನಾವು ದೇವರ ಬರುವಿಕೆ ಎದುರು ನೋಡ್ತಾ ಇದ್ದೀವಿ. ಅವರು ಯುದ್ಧಗಳಾಗುವ ಸುದ್ದಿಗಳನ್ನ ಕೇಳ್ಪಡ್ತಾರೆ ಅಂತ ಗುರುತಾಗಿ ಹೇಳಿದ್ದಾರೆ. ಸೊ ಯುದ್ಧಗಳು ಇವೆಲ್ಲ ತೀರಿದ ಕೂಡಲೇ ಆಗ ಒಂದು ವೇಳೆ ಬರುವಿಕೆ ಸಂಭವಿಸಬೇಕು ಅಂದರೆ ನಾವು ಬಯಸುವಂಥ ಧರ್ಮಶಾಸ್ತ್ರದ ಕಾಲ, ಉಪದ್ರವ ಕಾಲ ಬಂದು ಆರಂಭ ಆಗುತ್ತೆ. 7 ವರ್ಷ ಉಪದ್ರವ ಕಾಲ ಅದು ಸ್ಟಾರ್ಟ್ ಆಗಲು ಆರಂಭ ಆಗುತ್ತೆ. ಆ ಉಪದ್ರವ ಕಾಲದಲ್ಲಿ ಒನ್ ವರ್ಲ್ಡ್ ರಿಲಿಜನ್ ಲೋಕಪೂರ್ತಿಯಾಗಿ ಬರಬೇಕು ಅಂತ ನೋಡಿದ್ವಿ ಅಲ್ವಾ. ಅದರ ಆಧಾರದಲ್ಲಿ ನಾವು ಒನ್ ವರ್ಲ್ಡ್ ರಿಲಿಜನ್ ನೋಡ್ತಾ ಇದ್ದೀವಿ. ಅಂದರೆ ಅಬ್ರಹಾಮಿಕ್ ರಿಲಿಜಿಯನ್ ಎಂಬುದಾಗಿ ಒಂದು ಫಾರ್ಮ್ ಆಗುವುದನ್ನು,
ಅದನ್ನು ದಾಟಿ ಏನು ನಡೆಯುತ್ತೆ ಅಂತ ಹೇಳಿದ್ರೆ, ಕ್ರೈಸ್ತರು ಇದನ್ನು ಸ್ವೀಕರಿಸದೆ ಬಹಳ ದೊಡ್ಡ ಒಂದು ಉಪದ್ರವ ಒಂದು ಬರುತ್ತೆ. ಉಪದ್ರವ ಬಂದು ಲೋಕ ಇವತ್ತವರೆಗೂ ನೋಡದೇ ಇರುವಂಥದ್ದಾಗಿರುತ್ತೆ. ಅದರ ಕುರಿತಾಗಿ ಪ್ರಕಟಣೆ 17ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ, ಆ ಸ್ತ್ರೀಯು ದೇವಜನರ ರಕ್ತವನ್ನು, ಯೇಸುವಿಗೋಸ್ಕರ ಸಾಕ್ಷಿ ಕೊಟ್ಟ ಹತರಾದ ರಕ್ತವನ್ನು ಕುಡಿದು ಮತ್ತಳಾಗಿರೋದು ಕಂಡೆನು ಅಂತ ಇದೆ. ಸೊ ಇದುವರೆಗೂ ಸಭೆ ನೋಡದಿರುವಂತಹ ಬಹಳ ದೊಡ್ಡ ಉಪದ್ರವ ಲೋಕಪೂರ್ತಿ ಬರಲಿದೆ. ಆ ರೀತಿ ಬರುವುದಕ್ಕೆ ಏನು ರೀಸನ್ ಅಂತ ಕೇಳುವುದಾದರೆ, ಅದು ಆ ಸ್ಪಿರಿಟ್ ಹಾಗೆ ಮಾಡುತ್ತೆ, ಆಂಟಿಕ್ರೈಸ್ಟ್ ಸ್ಪಿರಿಟ್ ಅದೊಂದು ಕಡೆ ಇರಲಿ. ಆ ರೀತಿ ಬರುವುದಕ್ಕೆ ಇನ್ನೊಂದು ರೀಸನ್ ಅಂತ ಕೇಳುವುದಾದರೆ, ಈಗ ಒಂದು ಪ್ಯಾಂಡಮಿಕ್ ನೋಡಿದ್ರಲ್ವಾ, ಅದರೊಂದು ವ್ಯಾಕ್ಸಿನ್ ಹಾಕಿದ್ರಲ್ವಾ, ಇದೇ ರೀತಿ ಇನ್ನೊಂದು ಪ್ಯಾಂಡಮಿಕ್ ಒಂದು ಬರುತ್ತೆ, ಅದು ಯುದ್ಧದ ಜೊತೆಗೆ ಬರುತ್ತೆ. ಅದೇ ರೀತಿ ಬರಬೇಕಾದ್ರೆ ಆ ಪ್ಯಾಂಡಮಿಕ್ಗೆ ಒಂದು ನ್ಯೂ ವ್ಯಾಕ್ಸಿನ್ ಆಗಿರ್ಬೋದು ಅಥವಾ ಬಂದು ಡಿಜಿಟಲ್ ID ಏನಾದರೂ ಒಂದು ತರ್ತಾರೆ. ಅದರ ಮುಖಾಂತರವಾಗಿ ಏನಾಗುತ್ತೆ ಅಂತ ಕೇಳಿದ್ರೆ, ನಮ್ಮನ್ನು ಪರಿಪೂರ್ಣವಾಗಿ ನ್ಯೂ ಕರೆನ್ಸಿ ಒಳಗೆ ತರ್ತಾರೆ, ನ್ಯೂ ಲೈಫ್ ಸ್ಟೈಲ್. ಇನ್ನು ಮುಂದೆ ಫೋನ್ ನಿಮ್ಮ ಕೈಯಲ್ಲಿದೆ ಅಲ್ವಾ, ಇನ್ನು ಮುಂದೆ ಅದು ಬರೀ ಕೈಯಾಗಿ ಮಾರ್ಪಡುತ್ತೆ, ನಿಮ್ಮ ಫೋನ್ ನಿಮ್ಮ ಕೈಯೊಳಗೆ ಹೋಗುತ್ತೆ, ನ್ಯೂ ಟೆಕ್ನಾಲಜಿ. ಇದನ್ನು ಯಾವ ರೀತಿ ತರ್ತಾರೆ ಅಂದರೆ, ಯಾವ ರೀತಿ ಒಂದು ಪ್ಯಾಂಡಮಿಕ್ ಬಂದ ಕೂಡ ನ್ಯೂ ವ್ಯಾಕ್ಸಿನ್ ಹಾಕಕ್ಕೆ ಹೇಳಿದ್ರು, ಅದೇ ರೀತಿ ಒಂದು ನ್ಯೂ ಐಡಿ ಹಾಕಕ್ಕೆ ಹೇಳ್ತಾರೆ. ಈಗ ನಿಮಗೆ ಬಂದು ಇದನ್ನು ಕೊಟ್ರಲ್ವಾ, ಐಡೆಂಟಿಫಿಕೇಷನ್ ಕಾರ್ಡ್ ಅಂತ ಒಂದು ಕೊಡ್ತಾರಲ್ವಾ, ಬಹಳ ಕಾರ್ಡ್ ಇದೆ ಅಲ್ವಾ ಲೋಕವ್ಯಾಪ್ತಿಯಾಗಿ. ಈ ಕಾರ್ಡ್ ಸಿಸ್ಟಮ್ ಎಲ್ಲ ರಿಮೂವ್ ಮಾಡಿ ಎಲ್ಲವನ್ನು ಸಿಸ್ಟಮ್ ಆಗಿ ಟೆಕ್ನಾಲಜಿಕಲ್ ಸಿಸ್ಟಮ್ ಆಗಿ ತರ್ತಾರೆ, ನಿಮ್ಮ ಬಾಡಿಯಲ್ಲಿ ಇಂಪ್ಲಾಂಟ್ ಮಾಡ್ತಾರೆ. ಅದರ ನಂತರ ನೀವು ಏನೇ ಆಗಿದ್ರೂ ನಿಮಗಿರುವಂತಹ ಹೆಡ್ಡು ಅಥವಾ ಫೋರ್ ಹೆಡ್ಡನ್ನು, ನಿಮ್ಮ ಕೈಯನ್ನು ಯೂಸ್ ಮಾಡುವಂತಹ ಒಂದು ನ್ಯೂ ಟೆಕ್ನಾಲಜಿ ಇದು. ಹಾಗಾದರೆ ಈ ಟೆಕ್ನಾಲಜಿ ಬರಬೇಕಾದರೆ ಸತ್ಯವೇದ ಹೇಳುತ್ತದೆ, ಇದು ನಿಮ್ಮ ದೇಹದಲ್ಲಿ ಹಾಕಲ್ಪಡಬಾರದು ಎಂಬುದಾಗಿ ಬೈಬಲ್ ಹೇಳುತ್ತೆ. ಇಷ್ಟು ಹೇಳುವಂಥ ಬೈಬಲ್ ಇದನ್ನು ಯಾಕೆ ಮಾಡಬಾರ್ದು ಅಂತ ಹೇಳುತ್ತೆ ಅಂತ ನಾವು ನೋಡ್ತೀವಿ ಅಲ್ವಾ. ಈಗ ಫಸ್ಟ್ ಒಂದು ನೋಡಿದ್ವಿ ಅಲ್ವಾ, ಅಂದರೆ ಇಸ್ರೇಲ್ನ ಆಲಯದ ಒಳಗೆ ಅಂತ್ಯಕ್ರಿಸ್ತನ ವಿಗ್ರಹವನ್ನಿಟ್ಟರೆ ಸಾಧ್ಯ ಇಲ್ಲ ಅಲ್ವಾ, ಅವ್ರು ಒಪ್ಕೊಳ್ಳಲ್ಲ ಅಲ್ವಾ. ಆಗ ನಾವು ದೇವರ ಆಲಯವಾಗಿದ್ದೇವೆ. ಹಾಗಾದರೆ ಅವನ ಒಂದು ಮುದ್ರೆಯನ್ನು ನಮ್ಮ ದೇಹದಲ್ಲಿ ಹಾಕುವುದು ಎರಡು ಒಂದೇ ಇಲ್ವಾ. ಅದನ್ನು ನಾವು ದೇಹದಲ್ಲಿ ಇಡುವಂಥದ್ದು, ಆಲಯದ ಒಳಗೆ ವಿಗ್ರಹವನ್ನು ಇಡುವುದು ಎರಡು ಒಂದೇ ಅಲ್ವಾ. ಈಗ ನಮ್ಮ ದೇಹದಲ್ಲಿ ಆ ಮೃಗದ ಗುರುತನ್ನು ಹಾಕ್ತಾರೆ, ಅವನ ಹೆಸರನ್ನು ಹಾಕ್ತಾರೆ, ಅವನ ಹೆಸರಿಗೆ ಅಂತ ಒಂದು ಸಂಖ್ಯೆ ಇದನ್ನು ಹಾಕ್ತಾರೆ, ಅದನ್ನು ಕಂಡು ಹಿಡಿಯುವುದಕ್ಕೆ. ಎಲ್ಲರೂ ಆ ನಂಬರ್ನ ನೋಡ್ತಾರೆ ವಿನಃ ಅದರ ಬೈಬಲ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಬುದ್ಧಿ ಉಳಿದ ಲೆಕ್ಕ ಮಾಡಿ ನೋಡಲಿ, ಅದು ಮನುಷ್ಯನ ಲೆಕ್ಕವಾಗಿರುತ್ತೆ, ಆ ಲೆಕ್ಕ 666 ಎಂಬುದಾಗಿದೆ. ಸೊ ಅದನ್ನು ಕಂಡುಹಿಡಿಯುವುದಕ್ಕೋಸ್ಕರ ದೇವರಿಟ್ಟಿದ್ದಾರೆ. ಸೊ ಇಂಥ ವಿಷಯವನ್ನ ದೇಹದಲ್ಲಿ ಇಡಬೇಕು ಅಂತ ಹೇಳಬೇಕಾದ್ರೆ, ನಿಜವಾದ ಯಹೂದ್ಯರು, ನಿಜವಾದ ಕ್ರೈಸ್ತರು ಅದನ್ನು ಸ್ವೀಕರಿಸಲ್ಲ. ಅವರಿಗೆ ಬಂದು ಇದು ಯಾಕೆ ಆಗ್ಬಾರ್ದು ಎಂಬುದಾಗಿ ಒಂದು ಗ್ರೂಪ್ ಜನಗಳಿಗೆ ಗೊತ್ತು, ಒಂದು ಗ್ರೂಪ್ ಹಾಕ್ಬಾರ್ದು. ಯಾಕೆಂದ್ರೆ ಬೈಬಲ್ ಸ್ಪಷ್ಟವಾಗಿ ಹೇಳಿದೆ ರೈಟ್ ಹ್ಯಾಂಡ್ ಫೋರ್ ಹೆಡ್ ಅಲ್ಲಿ ಹಾಕ್ಬಾರ್ದು ಅಂತ. ಹಾಗಾದ್ರೆ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಇದನ್ನ ವ್ಯಾಕ್ಸಿನ್ ಆಗಿ ನಾವು ಹೇಳ್ತಾ ಇದೀವಿ, ಇದು ಬಂದು ಒಂದು ನಿಮ್ಮ ಐಡಿಯಾಗಿ ಹೇಳ್ತಾ ಇದೀವಿ, ಮತ್ತೆ ಐಡಿ ಇಲ್ಲದವರಿಗೆ ಏನು ಸಿಗಲ್ಲ ಅಲ್ವಾ. ಹಾಗಾದ್ರೆ ಈಗಲೇ ಸಿಗಲ್ಲ ಅಲ್ವಾ, ರೇಷನ್ ಸಿಗಲ್ಲ, ಕೆಲ್ಸಕ್ಕೆ ಹೋಗಕ್ಕಾಗಲ್ಲ, ಎಲ್ಲೋದ್ರೂ ನಿಮ್ಮ ID ನಂಬರ್ ಅಂತ ಕೇಳ್ತಾರಲ್ವಾ. ಅದೇ ರೀತಿಯಾಗಿಯೇ ಅವತ್ತು ಆ ನಂಬರ್ ನಿಮ್ಮ ದೇಹದಲ್ಲಿ ಇರಬೇಕು. ಅದಿಲ್ಲ ಅಂದ್ರೆ ನಿಮ್ಗೆ ಏನು ಮಾಡಕ್ಕಾಗಲ್ಲ. ಇವಾಗ ಆ ಸ್ಥಳದಲ್ಲೇ ಇದ್ದೀವಿ, ಏನು ನಂಬರ್ ಇಲ್ಲದೆ ಕ್ರಿಯಾ ವಿಕ್ರಿಯೆ ಮಾಡಕ್ಕಾಗಲ್ಲ. ಪ್ರಕಟಣೆ 13, 16, 17 ಹೇಳುತ್ತದೆ, ನಂಬರ್ ಇಲ್ಲದೆ ಕ್ರಿಯಾ ವಿಕ್ರಿಯೆ ಮಾಡಕ್ಕಾಗದಂತೆ ಮಾಡಿತು ಅಂತ. ಈಗ ನಾವು ಆ ಸ್ಥಳಕ್ಕೆ ಬಂದಿದ್ದೀವಿ. ಸೊ ಆ ಒಂದು ಎಲ್ಲಾ ಜನಗಳಿಗೂ ID ಹಾಕುವುದಕ್ಕೆ, ಕೈಯಲ್ಲೂ ಹಣೆಯಲ್ಲೂ ಹಾಕುವುದಕ್ಕಿರುವಂತ ಒಂದು ಕಾರಣವನ್ನ ಇದು ಏರ್ಪಡಿಸುತ್ತೆ, ಈ ಯುದ್ಧ ಏರ್ಪಡಿಸುತ್ತೆ. ಯಾಕೆ ಅಂತ ಕೇಳುವುದಾದ್ರೆ, ಈ ಯುದ್ಧದ ಅಂತ್ಯದಲ್ಲಿ ಲೋಕವ್ಯಾಪ್ತಿಯಾಗಿ ಒಂದು ದೊಡ್ಡ ನಾಶನ ಉಂಟಾಗುತ್ತೆ. ಆಗ ಆ ನಾಶನದ ಅಂತ್ಯದಲ್ಲಿ ರಿಮೈನ್ ಆಗಿರುವವರು ಯಾರು, ಅದರ ನಂತರ ಸತ್ತವರು ಯಾರು ಅಂತ ಗೊತ್ತಾಗಲ್ಲ. ಸ್ಯಾಟಲೈಟ್ ಬಾಧೆಗಳು ಒಂದು ಯುದ್ಧದಲ್ಲಿ. ಅವಾಗ ಏನು ಮಾಡ್ತಾರೆ ಅಂದರೆ, ಮತ್ತೆ ಅಗೇನ್ ಯಾವ ರೀತಿ ಯೇಸು ಕಾಲದಲ್ಲಿ ಹೇಳಿದ್ರು, ಎಲ್ಲರೂ ಅವರವರ ಜನಗಣತಿ ಮಾಡಬೇಕು, ಸ್ವಂತವರಿಗೆ ಹೋಗಿ ಅಂತ ಹೇಳಿದ್ರಲ್ವಾ. ಅದೇ ರೀತಿ ಜನಗಣತಿ ಮಾಡುವುದಕ್ಕೋಸ್ಕರವಾಗಿ ಅವರವರ ದೇಶಕ್ಕೋ ಅಥವಾ ಯಾವ ದೇಶದ ಪ್ರಜೆಯೋ ಅಲ್ಲಿ ಮತ್ತೆ ಹೋಗಿ ರಿಜಿಸ್ಟರ್ ಮಾಡಿ ಅಂತ ಹೇಳ್ತಾರೆ. ಆ ರಿಜಿಸ್ಟರ್ ಮಾಡುವಂಥದ್ದು ಈ ಕೆಲಸ ಇವರು ಹೇಳುವುದೆಲ್ಲವೂ. ಆಗ ರೈಟ್ ಹ್ಯಾಂಡ್ ಅಥವಾ ಫೋರ್ ಹೆಡ್ ಅಲ್ಲಿ ಹಾಕಬೇಕು ಅಂತ ಹೇಳ್ತಾರೆ. ಒಂದು ಗುಂಪು ಜನಗಳಿಗೆ ಅದು ಗೊತ್ತಾಗಲ್ಲ. ಒಂದು ಗುಂಪು ಸಾಧ್ಯವಾದರೆ ಆರಿಸಲ್ಪಟ್ಟವರ ವಂಚಿಗೆ ಒಳಗಾಗುವಾಗಿ ನಡೆಯುತ್ತೆ. ಸೊ ಅವರ ಪ್ರಕಾರ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ರೈಟ್ ಹ್ಯಾಂಡ್ ಫೋರ್ ಹೆಡ್ ಅಲ್ಲಿ ಹಾಕಿದ್ರೆ ಏನ್ರಿ ಇದೆ, ಏನು ನಾವು ತಲೆ ಬಾಗ್ತೀವಿ ಅದಕ್ಕೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಒಂದು ಮನೆಯ ಮುಂದೆ ಒಂದು ಹೆಸರು ಬರೆದ್ರೆ ಅವ್ರದ್ದು ಅಂತ ಅರ್ಥ ಇಲ್ವಾ. ಯಾವ್ದ್ರ ಮೇಲೆ ಯಾವ್ದ್ರ ಹೆಸರು ಬರೆಯುತ್ತೋ ಅವ್ರದ್ದು ಅಂತ ಅರ್ಥ. ಹಾಗಾದ್ರೆ ನಮ್ಮ ಮೇಲೆ ಆಂಟಿ ಕ್ರಿಶ್ಚಿಯನ್ ಹೆಸರು ಬರೆದಿರುವುದಾದ್ರೆ ನಾನು ಅವನಿಗೆ ಸ್ವಂತ ಅಂತ ಅರ್ಥ. ಹಾಗಾದ್ರೆ ಆತ್ಮ ನರಕಕ್ಕೆ ಹೋಗುತ್ತೆ, ಪರಲೋಕ ರಾಜ್ಯಕ್ಕೆ ಹೋಗಲು ಅನುಮತಿ ಇಲ್ಲ. ಸೊ ಈ ಒಂದು ಇಷ್ಟು ದೊಡ್ಡ ಒಂದು ಬದಲಾವಣೆಯನ್ನ ಇದೇ ತರುವಂತದ್ದಾಗಿದೆ. ಸೊ ಒಂದು ಯುದ್ಧವೇ. ಹಾಗಾಗಿ ಈ ಯುದ್ಧವನ್ನು ನೋಡಿ, ಬೈಬಲ್ 2 ಅಧ್ಯಾಯವನ್ನು ದೇವರು ಕೊಟ್ಟಿದ್ದಾರೆ. HKL 38, 39 ಇದು ಸಾಲದೆ. ಪ್ರಕಟಣೆ 6, 8 ಕೂಡ ಕೊಟ್ಟಿದ್ದಾರೆ. ಈ ಯುದ್ಧದ ನಂತರ ಏರ್ಪಡುವಂತ ಕ್ಲೈಮೇಟ್ ಕಂಡೀಷನ್, ಎಕನಾಮಿಕಲ್ ಕಂಡೀಷನ್, ಸ್ಪಿರಿಚುವಲ್ ಕಂಡೀಷನ್, ಪೊಲಿಟಿಕಲ್ ಕಂಡೀಷನ್ ಎಲ್ಲವೂ ಮಾರ್ಪಡುತ್ತೆ. ಇಲ್ಲ ಬದ ನೀವು ಹೇಳ್ದಂಗೆ ಈಗ ಆಲ್ರೆಡಿ ನಾವು ಅದು ನೋಡ್ತಾ ಇದ್ವಿ. ಒಂದು ಗ್ಲೋಬಲ್ ಕಂಡೀಷನ್ ಆಗಿರ್ಬೋದು, ಹೋದ ವರ್ಷಕ್ಕಿಂತ ಉಷ್ಣತೆ ಈ ವರ್ಷ ಆಲ್ರೆಡಿ ಜಾಸ್ತಿ ಆಗಿದೆ.
ಹೌದು, ಕ್ಲೈಮೇಟ್ ಅಲ್ಲಿ ಕೂಡ ಹಾಗೆ ನಡೀತಾ ಇದೆ. ಹೌದು, ಎಲ್ಲಾ ವಿಷಯದಲ್ಲೂ ಅಷ್ಟೇ. ನೀವು ಯಾವ್ದಾದ್ರೆಲ್ಲ ಈಗ ಹೇಳಿದ್ರಲ್ಲ, ಅದೆಲ್ಲ ನಾವು ಆಲ್ರೆಡಿ ಕ್ರಾಸ್ ಮಾಡಿ ಬಂದಿದ್ದೀವಿ. ಒಂದು ಬಯೋಮೆಟ್ರಿಕ್ ಆಗಿರ್ಬೋದು, ಈ ಕೊರೋನಾ ಟೈಮಲ್ಲಿ ನೋಡೋದಾದ್ರೆ ವ್ಯಾಕ್ಸಿನ್ ಹಾಕ್ಸ್ದಲ್ಲೇ ಇರೋರಿಗೆ ಎಷ್ಟೊಂದು ಕಂಪ್ನಿ ಒಳಗೆ ಅವ್ರಿಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ, ಟ್ರಾವೆಲ್ ಮಾಡಕ್ ಆಗ್ತಿರ್ಲಿಲ್ಲ. ಒಂದು ಮಾಲ್ ಅಲ್ಲಿ ಹೋಗ್ಬೇಕಂದ್ರೂ ಕೂಡ ವ್ಯಾಕ್ಸಿನ್ ಸರ್ಟಿಫಿಕೇಟ್ ಕಂಪಲ್ಸರಿ ಇತ್ತು. ಸೊ ನಾವು ಆಲ್ರೆಡಿ ಇಂಡೈರೆಕ್ಟ್ ನಾವು ಅದ್ರೊಳಗೆ ಇದೀವಿ ಆಲ್ರೆಡಿ ನಾವು. ಹೌದು, ಅದು ಬಂದು ನಮಗೆ ಮಾಡಿಸಲ್ಪಟ್ಟಂತ ಪ್ರಾಕ್ಟೀಸ್ ನಿಮ್ಮನ್ನ ಬಂದು ಒಂದಕ್ಕೆ ಮೈಂಡ್ ಸೆಟ್ ಮಾಡಿದ್ದಾರೆ. ಒಂದು ದೊಡ್ಡ ವಿಷಯವನ್ನ ಮಾಡುವುದಕ್ಕೆ ಒಂದು ಮಿನಿಚರ್ ತರ ಚಿಕ್ಕದಾಗಿ ಒಂದು ಮಾಡಿ ನೋಡಿದ್ರು. ಅದಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ, ನಾವು ಚೆನ್ನಾಗಿ ಸಹಕಾರ ಮಾಡಿದ್ವಿ. ವ್ಯಾಕ್ಸಿನ್ ಸರ್ಟಿಫಿಕೇಟ್ ಇಲ್ಲದೆ ಹೊರಗೆ ಬರಲ್ಲ, ಏರ್ಪೋರ್ಟ್ ಒಳಗೆ ಹೋಗಕ್ಕಾಗಲ್ಲ, ರೈಲ್ವೆ ಸ್ಟೇಷನ್ಗೆ ಹೋಗಕ್ಕಾಗಲ್ಲ, ಮಾಲ್ ಒಳಗೆ ಹೋಗಕ್ಕಾಗಲ್ಲ, ಸ್ಕೂಲ್ಗೆ ಹೋಗಕ್ಕಾಗಲ್ಲ, ಇಲ್ಲಾಂದ್ರೆ ಕೆಲಸ ಸಿಗಲ್ಲ ಅಂತ ಹೇಳಿದ್ರು. ಹಾಗೆ ಪ್ರಕಟಣೆ 13-16 ನಮ್ಮ ಕಣ್ಮುಂದೆ ನಡೆಯಿತು. ಹೌದು, ಈಗ ಮತ್ತೆ ನೀವು ಇದನ್ನು ಹೇಳ್ತೀವಿ ಅಂತ ಇಟ್ಕೊಳ್ಳಿ, ಇದೇ ವಿಷಯವನ್ನು ಹೇಳ್ತೀರಾ ಅಂದ್ರೆ, ಏನಪ್ಪ ಇದೇ ತಾನೇ ಕೊರೋನಾದಲ್ಲಿ ಕೂಡ ನಡೆಯಿತು, ಮತ್ತೇನು ಹೊಸದಾಗಿ ಹೇಳ್ತಾ ಇದ್ದೀರಾ? ಆದರೆ ಅವಾಗ ಹೇಳ್ಬೇಕಾದ್ರೆ ವ್ಯಾಕ್ಸಿನ್ ಸರ್ಟಿಫಿಕೇಟ್, ಹೌದು, ಈಗ ಹೇಳ್ಬೇಕಾದ್ರೆ ಡಿಜಿಟಲ್ ID ನಮ್ಮ ಮೇಲೆ ಹಾಕ್ತಾರೆ ಅದನ್ನ. ಹೌದು, ಆದರೆ ಜನಗಳಿಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಅದಕ್ಕೊಂದು ರೀಸನ್ ಇಟ್ಟಿರ್ತಾರೆ. ಉದಾಹರಣೆಗೆ, ನಿಮ್ಮ ಊರಲ್ಲಿರುವ ಫೋನ್ ಎಲ್ಲ ಸಿಡಿತು ಅಂತ ಇಟ್ಕೊಳ್ಳಿ, ಪೇಜರ್ ಸ್ಫೋಟವಾಯ್ತಲ್ಲ ಲೆಬನ್ನಲ್ಲಿ, ಅದೇ ರೀತಿ ನಿಮ್ಮ ಫೋನ್ ಸ್ಫೋಟವಾದರೆ ಫೋನ್ ಯೂಸ್ ಮಾಡಲ್ಲ ಅಂತ ಹೇಳ್ಬಿಡ್ತಾರೆ. ಹೌದು, ನಿಮ್ಮ ಒಳಗೆ ಫೋನ್ ಬಂದರೆ ಈಸಿ ಅಲ್ವಾ? ಅದು ಹೌದು, ಈಸಿ ಅಲ್ವಾ? ಆ ರೀತಿಯಾಗಿ ಎಲ್ಲ ವಿಧದಲ್ಲಿರುವ ಚೇಂಜಸ್ ಈಗ ನಮ್ಮ ಕಣ್ಮುಂದೆ ನಡೀತಾನೆ ಇದೆ. ಸ್ವಲ್ಪ ಸ್ವಲ್ಪವಾಗಿ ಯುರೋಪಿಯನ್ ಯೂನಿಯನ್ ಫಾರ್ಮ್ ಆಗ್ತಾ ಇದೆ. ಒಂದ್ ಕಡೆ ಬಂದು ಎಕಾನಮಿ, ಅಮೆರಿಕನ್ ಎಕಾನಮಿ ಬೀಳ್ತಾ ಇದೆ, ಯುರೋಪಿಯನ್ ಎಕಾನಮಿ ಎದ್ದೇಳ್ತಾ ಇದೆ. ಒಂದ್ ಕಡೆ ಬಂದು ಗ್ಲೋಬಲ್ ವಾರ್ಮಿಂಗ್ ಬೇರೆ ತರ ಬೇರೆ ಲೆವೆಲ್ಗೆ ಹೋಗ್ತಾನೆ ಇದೆ. ಮತ್ತೊಂದು ಕಡೆ ಟೆಕ್ನಾಲಜಿ ಎಲ್ಲೋ ಹೋಗ್ತಾ ಇದೆ. ಹೌದು, ಇದೆಲ್ಲ ಜನಗಳಿಂದ ಪ್ರತ್ಯೇಕವಾಗಿ ಒಂದು ಇನ್ಸ್ಟೆಂಟ್ ಆಗಿ ನೋಡಕ್ ಸಾಧ್ಯ ಆಗ್ತಿದೆ ವಿನಃ ಈ ಎಲ್ಲವನ್ನ ಜೋಡಿಸಿ ಅದನ್ನ ಐಕ್ಯಪಡಿಸಿ ಇದು ಯಾವುದೋ ಒಂದು ಲೈನ್ ಒಳಗೆ ಹೋಗ್ತಾ ಇದೆ. ಹೌದು, ಇದು ಯಾವುದೋ ಒಂದು ಲೈನ್ ಒಳಗೆ ಹೋಗ್ತಾ ಇದೆ. ಈ ಲೈನ್ ಎಲ್ಲಿ ಹೋಗ್ತಾ ಇದೆ, ಇದು ಎಲ್ಲಿ ಹೋಗಿ ಮುಗಿಯಲಿದೆ ಎನ್ನುವುದು ಅವರಿಗೆ ಅರ್ಥ ಆಗ್ತಿಲ್ಲ. ಈಗ ನಮ್ಮ ಜನಗಳ ಬಳಿ ಇರುವ ಸಮಸ್ಯೆ ಏನಂದ್ರೆ, ಇವರಿಗೆ ಬಂದು ಅದು ಇಂಥ ಒಂದು ಸ್ಥಳಕ್ಕೆ ಅದು ಹೋಗ್ತಿದೆ ಅಂತ ಹೇಳಿ ಅವ್ರು ನಂಬಲ್ಲ. ಅದೆಲ್ಲ ಹಂಗಾಗಲ್ಲ ಕಂಡ್ರೆ ಎಂಬುದಾಗಿ ಅವ್ರ ಪಾಡಿಗೆ ಅವರು ಕ್ಯಾಶುವಲ್ ಆಗಿ ತಗೋತಾರೆ ಅದನ್ನ. ಆದರೆ ಒಂದು ಸ್ಥಳದಲ್ಲಿ ಅದು ಮುಗಿಯುವಾಗ ನಾವ್ ಹೇಳಿದ್ನ ಮರ್ತೋಗ್ತಾರೆ. ಅವತ್ತು ಇವ್ರು ಹೇಳಿದ್ರಲ್ಲ ಅದನ್ನ ಮರ್ತೋಗ್ತಾರೆ. ಏನ್ರಿ ಎಲ್ಲ ದಿಢೀರಂಗ್ ನಡೀತಾ ಇದೆ ಅಂತ ಹೇಳ್ತಾರೆ. ಸೊ ನಮ್ಮ ಕಣ್ಗಳ ಮುಂಭಾಗದಲ್ಲಿ ಕಡೆಯ ಕಾಲದಲ್ಲಿ ಬಹು ಮುಖ್ಯವಾಗಿ ನಡೆಯಬೇಕಾಗಿರುವ ಎಲ್ಲ ಸಂಭವಗಳ ಗೇಟ್ವೇ ಈ ಒಂದು ವಾರ್. ಸೊ ಈ ಒಂದು ವಾರ್ ಇವತ್ತು ನಮ್ಮ ಕಣ್ಣು ಮುಂದೆ ಆರಂಭವಾಗಿದೆ. ಮೇ ಬಿ ಆ ಒಂದು ವಾರ್ ಇದುವಾಗಿರುವುದಾದರೆ, ನಾವು HK ಎಲ್ಲ 38-31 ವಾರ್ ಇದಾಗಿದ್ರೆ ಇನ್ನು ಮುಂದೆ ನಮಗಿರುವ ಸಮಯ ಬಹಳ ಕಡಿಮೆ. ಈ ವಾರನ್ನಿಟ್ಟೆ ನಾವು ಬಂದು ಸಿದ್ಧತೆ ಕಾರ್ಯವನ್ನು ಮಾಡಬೇಕು. ಮತ್ತೊಂದು ನಾವೊಂದು ಕಾಶುನಾಗಿ ಒಂದು ಹೇಳಲು ಇಷ್ಟಪಡ್ತೀನಿ. ಏನಂತ ಕೇಳುವುದಾದರೆ, ಸಾಮಾನ್ಯವಾಗಿ ಇವರೆಲ್ಲರೂ ಏನು ನಂಬ್ತಾ ಇದ್ದಾರೆ, ಏನು ಯೋಚನೆ ಮಾಡಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಸರಿ ಏನಾದರೂ ಪರವಾಗಿಲ್ಲ ಆನ್ಲೈನಲ್ಲಿ ಓದೋಣ ಎಂಬುದಾಗಿ ಹೇಳ್ತಾರಲ್ವಾ. ಈ ಆನ್ಲೈನಲ್ಲಿ 2 ವಿಷಯ ಉಂಟು. ಒಂದು, ಆನ್ಲೈನ್ ಎನ್ನುವಂಥದ್ದು ಬಂದು ನಾಳೆ ಈ ವಾರ್ನಲ್ಲಿ ಸೈಬರ್ ವಾರ್ ಅಂತ ಒಂದಿದೆ, ಸ್ಯಾಟಲೈಟ್ ವಾರ್ ಆಗಿ ಮಾರ್ಪಡುತ್ತೆ. ನಾಳೆ ಸ್ಯಾಟಲೈಟ್ ಎಲ್ಲ ಕೆಳಗೆ ಬಿದ್ದರೆ ಏನು ಮಾಡ್ತಾರೆ ಇವರು? ಏನು ಮಾಡಕ್ ಸಾಧ್ಯ? ಈಗ ಒಬದಿಯ ಪುಸ್ತಕ 4ನೇ ಅಧ್ಯಾಯ ಹೇಳುತ್ತೆ, ನಾನು ಆಕಾಶಕ್ಕೆ ಏರಿ ನಕ್ಷತ್ರಗಳ ನಡುವೆ ನನ್ನ ಗೂಡನ್ನು ಕಟ್ಟುವೆನು, ನಾನು ಅಲ್ಲಿಂದ ಕೆಳಗೆ ತಳ್ಳುವೆನೆಂಬುದಾಗಿ ದೇವರು ಹೇಳ್ತಾರೆ. ಈಗ ಇವರೆಲ್ಲರೂ ಆಕಾಶಕ್ಕೆ ನಕ್ಷತ್ರಗಳ ನಡುವೆ ಗೂಡನ್ನು ಕಟ್ಟಾಯಿತು. ಕರ್ತನು ಖಂಡಿತ ಒಂದಿನ ಇವರನ್ನ ಕೆಳಗೆ ತಳ್ಳಲಿದ್ದಾರೆ, ಕನ್ಫರ್ಮ್ ಅದೇ ನಡೆಯುತ್ತೆ ಅಂತ ಇಟ್ಕೊಳ್ಳಿ. ಆಗ ಇವರು ಎಲ್ಲರೂ ಕೂಡ, ನಾನು ಹೇಳಿದ್ ಬಂದು ಗೌರ್ಮೆಂಟ್ನ ಹೇಳ್ತಾ ಇಲ್ಲ, ಅವರು ಡಿಜಿಟಲ್ ಏನು ಮಾಡ್ತಾರೆ ಅದನ್ನು ಕೇಳ್ತಾ ಇಲ್ಲ. ಇವತ್ತು ಚರ್ಚಸ್ ಇವರೆಲ್ಲರೂ ಆನ್ಲೈನ್ ಸರ್ವಿಸ್ನ ಫೋಕಸ್ ಮಾಡ್ತಾ ಇದಾರಲ್ವಾ. ಏನಾದರೂ ಪರವಾಗಿಲ್ಲ ಆನ್ಲೈನ್ ನೋಡ್ಕೊಳ್ಳೋಣ, ಲೈವ್ ಎಲ್ಲ ಇದೆ, ಯೂಟ್ಯೂಬಲ್ಲಿ ಬರುತ್ತೆ, ಹಿಂಗೆ ಅಲ್ವಾ. ಇವತ್ತಿಲ್ಲಾಂದ್ರೆ ಏನು ಮಾಡ್ತಾರೆ ಅದನ್ನ? ಬಹಳ ಕಷ್ಟ. ಇವ್ರು ಅನ್ಕೊಂತಾರೆ ಹಂಗೆಲ್ಲ ನಡೆಯಲ್ಲ. ನಡೆಯುತ್ತೆ, ಖಂಡಿತವಾಗಿ ನಡೆಯುತ್ತೆ. 2 ವಾಕ್ಯದಿಂದ ನನ್ನಿಂದ ಸರಿಯಾಗಿ ಹೇಳಕ್ ಸಾಧ್ಯ, ಹಂಗೆ ನಡೆಯುತ್ತೆ ಅಂತ. ಇದು ವಾಕ್ಯದಿಂದಲೇ. ಒಂದು, ಇದು ಸ್ಯಾಟಲೈಟ್ ಕೆಳಗೆ ಬಿಡಲಿದೆ. 2ನೇದು, ಆ ಪ್ರಕಟಣೆಯ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 1-4 ಇರುವಂಥ ವಾಕ್ಯಗಳಲ್ಲಿ ದೇವರು ಭೂಮಿಯ ಗಾಳಿಯನ್ನು ಹಿಡಿಯುತ್ತಾರೆ ಎಂಬುದಾಗಿ ಇದೆ. ಸ್ವಲ್ಪ ಹೊತ್ತು ಭೂಮಿಯ ಗಾಳಿಯನ್ನ ಮುದ್ರೆ ಹಾಕುವವರೆಗೂ ಭೂಮಿಯ ಮೇಲೆ ಗಾಳಿ ಬೀಸಿದ ಹಾಗೆ ಟೆಂಪರವರಿ ಪೀರಿಯಡ್ ಅದು ಹಿಡಿಯಲ್ಪಟ್ಟಿರುತ್ತೆ. ಗಾಳಿ ಇಲ್ಲಾಂದ್ರೂ ಏನಾಗುತ್ತೆ ಅನ್ಕೊಂಡಿದ್ದೀರಾ? ಗಾಳಿ ಹಿಡಿಯಲ್ಪಟ್ಟರೆ ನೀವು ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ನೋಡ್ರಿ, ದಿಢೀರಂತ ಫ್ಲೈಟ್ ಆಡುತ್ತೆ. ಏರ್ ಟರ್ಬುಲೆನ್ಸ್ ಎಂಬುದಾಗಿ ಹೇಳ್ತಾರೆ. ಕೆಲವೊಮ್ಮೆ ಸುಮ್ಮನೆ ಕೆಳಗೆ ಬೀಳುತ್ತೆ. ಒಂದು 100 ಅಡಿ 10 ಅಡಿ 5 ಅಡಿ ಕೆಳಗೆ ಬೀಳುತ್ತೆ. ಅದಕ್ಕೆ ಹೆಸರು ಏರ್ ಪ್ಯಾಕೆಟ್ಸ್ ಎಂಬುದಾಗಿ ಹೇಳ್ತಾರೆ. ಅದರ ಅರ್ಥ ಏನಂದ್ರೆ ಅಲ್ಲಿ ಗಾಳಿ ಇಲ್ಲ ಅಂತ ಅರ್ಥ. ಗಾಳಿ ಇಲ್ಲದಿದ್ದರೆ ಫ್ಲೈಟ್ ಕೆಳಗೆ ಬೀಳುತ್ತೆ. ಇದು ಒಂದು ಚಿಕ್ಕ ಲಾಜಿಕ್. ಇವಾಗ ಯೋಚನೆ ಮಾಡಿ ನೋಡಿ, ಗಾಳಿ ಹಿಡಿಯಲ್ಪಟ್ಟಿದ ತಕ್ಷಣ ಅಂತ ಹೇಳಿದ್ರೆ ಏನಾಗ್ಬೋದು? ಯಾವ ಸ್ಯಾಟಲೈಟ್ ಕೆಲಸ ಮಾಡಲ್ಲ, ಯಾವುದು ನಿಮಗೆ ಸಿಗಲ್ಲ. ಎಲ್ಲರೂ ಕೂಡ ಇವತ್ತು ಸ್ಯಾಟಲೈಟ್ ಅನ್ನ ನಂಬಿಯೇ ಇವರ ಜೀವನ ಅದು ಹೋಗ್ತಾ ಇದೆ. ಇವತ್ತು ಹೆಂಗಾಗಿದೆ ಅಂದ್ರೆ, ಇಂಟರ್ನೆಟ್ ಇಲ್ಲ ಅಂದ್ರೆ ಡೈಲಿ ಲೈಫೇ ಲೀಡ್ ಮಾಡೋದು ಬಹಳ ಕಷ್ಟ. ನಾವು ಮಾರ್ನಿಂಗ್ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ನಾವು ಮಲಗೋವರೆಗೂ ನಾವು ಫುಲ್ ಕಂಪ್ಲೀಟ್ ಡಿಪೆಂಡೆನ್ಸ್ ಏನಾಗಿದೆ ಇಂಟರ್ನೆಟ್ ಮೇಲೆ ಆಗಿದೆ. ಹೌದು, ನಾವು ಡಿಜಿಟಲ್ ಲೈಫ್ ಒಳಗೆ ಬಂದಿದ್ದೇವೆ. ಅದು ಪರಿಪೂರ್ಣವಾಗಿ ಇನ್ಸ್ಟ್ರೂಮೆಂಟ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಆ ನಂಬುವ ಸ್ಥಳಕ್ಕೆ ಬಂದಿದ್ದೇವೆ ಅಲ್ವಾ. ಎದ್ದ ಕೂಡಲೇ ನೀವು ಫೋನ್ ತಾನೇ ಫಸ್ಟ್ ಹುಡುಕ್ತೀರಾ. ಇವತ್ತು ಎದ್ದ ಕೂಡಲೇ ಲೈಟನ್ನು ಹುಡುಕ್ತಿರೋ ಇಲ್ವೋ, ಟೈಮ್ ಹುಡುಕ್ತಿರೋ ಇಲ್ವೋ,
ಕೆಲವರು ಟೈಮ್ ಎಷ್ಟಾಗಿದೆ ಅಂತ ನೋಡೋಕ್ಕೆ ಹುಡುಕ್ತಾರೆ, ಕೆಲವರು ಲೈಟ್ ಹಾಕುವುದಕ್ಕೆ ಹುಡುಕ್ತಾರೆ, ಇನ್ನು ಕೆಲವರು ತೆಗೆದ ಕೂಡಲೇ ವಾಟ್ಸಪ್ಪಲ್ಲಿ ಏನು ಬಂದಿದೆ ನೋಡೋಕ್ಕೆ ಅಂತ ತೆಗಿತಾರೆ. ಏನೋ ಒಂದಕ್ಕೋಸ್ಕರವಾಗಿ ಫೋನ್ ನೋಡೋಕೆ ಶುರು ಆಗಿದ್ದೀರಾ. ಕಡೆಯದಾಗಿ ನೀವು ಏನಿಟ್ಟು ಮಲಗೋಕೆ ಹೋಗ್ತೀರಾ ನೈಟಲ್ಲಿ? ಫೋನನ್ನು ಪಕ್ಕದಲ್ಲಿ ಇಟ್ಟು ಮಲಗೋಕೆ ಹೋಗ್ತೀರಲ್ವಾ? ಹಾಗಾದರೆ ನಿಮ್ಮ ಜೀವನ ಆರಂಭದಿಂದ ಅಂತ್ಯದವರೆಗೂ ಒಂದು ವ್ಯಕ್ತಿಯಾಗಿ ಫೋನ್ ಮಾರ್ಪಟ್ಟಿದೆ. ನಾಳೆ ಈ ಫೋನ್ ಇಲ್ಲ, ಅದು ವೇಸ್ಟ್, ಯೂಸ್ ಆಗಲ್ಲ ಅಂತ ನೀವೇನಾಗ್ತೀರಾ? ಇಲ್ವಾ? ಹಾಗಾದ್ರೆ ಇವತ್ತು ಅದಕ್ಕೆ ಬೇಕಾಗಿರುವ ಪ್ರಾಕ್ಟೀಸ್ ಎಲ್ಲ ಅವ್ರು ಇರ್ಬೇಕಲ್ವಾ? ನಾವ್ ಇದನ್ನ ಹೇಳಿದ್ರೆ ಪರವಾಗಿಲ್ಲ, ಲೋಕವೇ ಅದನ್ನೇ ಹೇಳ್ತಾ ಇದೆ. ಎಲ್ಲೋ ವರ್ಲ್ಡ್ ಹೋಗ್ತಾ ಇದೆ, ಒಂದು ವೇಗವಾಗಿ ಒಂದು ಲಾಂಗ್ ಹೋಗ್ತಾ ಇದೆ. ಅದು ಡ್ರಾಸ್ಟಿಕ್ ಚೇಂಜ್ ಅನ್ನೋದ್ರ ಬದಲು ಲಾಸ್ಟ್ 5 years to 7 years ನಾವು ತಗೊಳೋದಾದ್ರೆ ಒಂದೊಂದು ದಿನಾನೂ ಒಂದೊಂದು ಟೆಕ್ನಾಲಜಿ ಬರ್ತಾ ಇದೆ, ಒಂದೊಂದು ದಿನನೂ ಡ್ರಾಸ್ಟಿಕ್ ಆಗಿ ಚೇಂಜಸ್ ನೋಡ್ಬೋದು ನಾವು. ಹೌದು, ಅಂದರೆ ಜನಗಳಿಂದ ಗ್ರಹಿಸಕ್ಕೆ ಆಗ್ತಾ ಇಲ್ಲ ಇವಾಗ. ಹೌದು, ಅದು ಬರುವುದನ್ನ ಇವಾಗ ಈ ಫೋನ್ ನೀವು ಪಡಿತೀರಾ, ಇದರಲ್ಲಿ ಏನು ಫೆಸಿಲಿಟಿ ಇದೆ ಎನ್ನುವುದನ್ನ ಒಂದು ವರ್ಷದವರೆಗೆ ಕಂಡುಹಿಡಿಯಕ್ಕೆ ಸಾಧ್ಯನೇ ಇಲ್ಲ. ಹೌದು, ಯಾರಾದ್ರೂ ಒಬ್ರು ಬಂದು ನೋಡಿ ಆಪ್ಷನ್ ಇದೆ ಅಂತ ಹೇಳಿದ್ರೆ ಹೌದು ಈ ರೀತಿ ಒಂದು ಇದೆಯಲ್ಲ ಅಂತ ಅನ್ಕೋತೀವಿ. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಅಪ್ಡೇಷನ್ಸ್, ಅಷ್ಟರ ಮಟ್ಟಿಗೆ ಟೆಕ್ನಾಲಜಿ ಡೆವಲಪ್ ಆಗಿ ಹೋಗ್ತಾನೆ ಇದೆ. ಈಗ ನಮಗೇನಂದ್ರೆ ಈ ಸ್ಪೀಡಲ್ಲಿ ನೀವು ಓಡಬೇಕು. ನಮ್ಮ ಬಳಿ ಮೈಂಡಲ್ಲಿ ಒಂದು ಕಾರ್ಯವನ್ನು ಏರಿಸಿದ್ದಾರೆ, ಈ ಸ್ಪೀಡಲ್ಲಿ ನೀವು ಓಡಲಿಲ್ಲ ಅಂದ್ರೆ ಲೋಕದಲ್ಲಿ ಸೋತೋಗ್ತೀಯಾ. ಆ ರೀತಿ ನಾವು ಓಡುವುದು ಮಾತ್ರವಲ್ಲ, ಮಕ್ಕಳನ್ನ ಓಡಿಸ್ಬಿಟ್ವಿ. ಮಕ್ಕಳು ಕೂಡ ಬೈಬಲ್ ಓದೋದಿಲ್ಲ, ದೇವರಿಗೆ ಟೈಮ್ ಕೊಡಲ್ಲ, ನಾವು ಬೈಬಲ್ ಓದೋಕೆ ಟೈಮ್ ಕೊಡಲ್ಲ. ಎಲ್ಲ ವೇಗವಾಗಿ ಓಡು 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 ಅಂತ ಕಡೆಯದಾಗ ಏನು ನಡೆಯುತ್ತೆ ಅಂತ ನೋಡೋದಾದ್ರೆ ಒಂದು ಸ್ಥಳದಲ್ಲಿ ಎಲ್ಲ ಸ್ಟ್ರಕಪ್ ಆಗಿ ನಿಲ್ಲಲಿದ್ದೇವೆ, ದಾರಿ ಕಣ್ಣು ನಿಲ್ತೀವಿ. ಇದು ಇಷ್ಟು ವೇಗವಾಗಿ ಬಂದ್ವಲ್ಲ, ಎಲ್ಲಿ ಬಂದ್ವಿ, ಏನ್ ಮಾಡಿದ್ವಿ ಅಂತ ನೋಡಿದ್ರೆ ಎಂಡ್ ಆಫ್ ದ ಡೇ ಏನು ಇರಲ್ಲ ಅಲ್ಲಿ. ಅದು ಇವತ್ತು ನಡೀತಾ ಇದೆ. ವರ್ಲ್ಡ್ ರಾಂಗ್ ಡೈರೆಕ್ಷನ್ ನಲ್ಲಿ ಬಹಳ ವೇಗವಾಗಿ ಓಡ್ತಾ ಇದೆ. ಆದರೆ ನೋಡುವುದಕ್ಕೆ ಏನೋ ದೊಡ್ಡದಾಗಿದೆ, ನೋಡುವುದಕ್ಕೆ ಬಹಳ ದೊಡ್ಡದಾಗಿದೆ. ನೀವು ಯೋಚನೆ ಮಾಡಿ ನೋಡಿ, ನಾನು ಹೇಳುವುದು ಚಿಕ್ಕ ವಿಷಯ ಅಷ್ಟೇ. ಇದು ಇವಾಗ ಇವರು ಬಂದು ಸ್ಪೇಸ್ ರಿಸರ್ಚ್ ಅಂತ ಒಂದು ಮಾಡ್ತಾರಲ್ವಾ, ಮಾರ್ಸ್ಗೆ ಹೋಗ್ತಾರೆ, ಅನಂತರ ಮೂನ್ಗೆ ಹೋದ್ರು, ಈಗ ಇನ್ನೂ ದಾಟಿ ಹೋಗ್ತಾ ಇದ್ದಾರೆ. ಈ ಎಲ್ಲದರ ಟೇಕ್ ಅವೇ ಏನು ಅಂತ ನೋಡಿ. ಮೂನಿಗೆ ಹೋಗಿ ಬಂದರು 1967, 68, 69 ಇರ್ಬೋದು, ಹೋಗಿ ಬಂದರು. ವಾಟ್ ಇಸ್ ದ ರಿಸಲ್ಟ್? ಅದರ ಎಂಡ್ ಆಫ್ ದ ರಿಸಲ್ಟ್ ಏನು ಅಂತ ಕೇಳುವುದಾದರೆ, ಒಂದು ದೊಡ್ಡ ಕಂಡುಹಿಡಿಯುವಿಕೆಗೋಸ್ಕರವಾಗಿ ಅಥವಾ ದೊಡ್ಡ ಸಂಶೋಧನೆಗೆ ಇರುವಂತಹ ಮೊದಲ ಹೆಜ್ಜೆಯಾಗಿ ಅದಿತ್ತು. ನಾವು ಚಂದ್ರನಲ್ಲಿ ಮಣ್ಣು ತಗೊಂಡ್ಬಂದ್ವಿ. ಓಕೆ, ನೀವು ಬಂದು ಒಂದು 60 ವರ್ಷ ಆಗಲಿದೆ ಇಲ್ವಾ? ಆಲ್ಮೋಸ್ಟ್ ಒಂದು 50 ವರ್ಷ ಆಗಲಿದೆ. ಈ 50 ವರ್ಷದಲ್ಲಿ ನೀವೇನು ಮಾಡಿದಿರ ಅಲ್ಲಿ? 50-70 ವರ್ಷದಲ್ಲಿ ಏನು ಮಾಡಿದಿರ ಅಲ್ಲಿ? ಏನು ನಡೆಯಿತು? ಅದರಿಂದ ನೀವು ಚಂದ್ರನಿಗೆ ಹೋಗಿ ಬಂದ್ರಲ್ವಾ, ಆ ಸ್ಥಳದಲ್ಲಿ ಏನು ಅಂತ ನಮಗೆ ನೋಡಿ. ಈ ರೀತಿ ಬಹಳ ವಿಷಯಗಳಿದೆ. ನಾನು ಕಂಡುಹಿಡುವಿಕೆ ಸೈನ್ಸ್ ಬಗ್ಗೆ ತಪ್ಪಾಗಿ ಹೇಳ್ತಿಲ್ಲ. ಒಂದು ಸ್ಥಳವನ್ನು ನೋಡಿ ಓಡ್ತಾನೆ ಇದ್ದೀವಿ. ಅದೊಂದು ಸ್ಥಳದಲ್ಲಿ ನೋಡಿ, ಒಂದು ಗಾದೆ ಮಾತು ಹೇಳ್ತಾರೆ, ಅಧಿಕವಾದರೆ ಅಮೃತನ ವಿಷ ಆಗುತ್ತಂತೆ. ಬಹಳ ಅಧಿಕವಾಯಿತು ಅಂದರೆ ಎಲ್ಲವೂ ಕೂಡ ತಪ್ಪಾಗಿ ಮಾರ್ಪಡುತ್ತೆ. ಈಗ ಎಲ್ಲವೂ ತಪ್ಪಾಗಿ ಹೋಗ್ತಾ ಇದೆ. ವಾರಕ್ಕೆ ಒಮ್ಮೆ ಟಿವಿ ಮುಂದೆ ಕೂತಿರುವ ಕಾಲವು ಹೋಗಿ ಜೀವನ ಪೂರ್ತಿ ಟಿವಿಯಲ್ಲಿ ಕೂರುವಂತೆ ಆಗಿದೆ. ಎಲ್ಲರ ಮನೇಲಿ ಎದ್ದಿದ ಕೂಡಲೇ ಟಿವಿ ಓಡುತ್ತಾ ಇಲ್ವಾ? ಬಹುತೇಕವಾದ ಮನೆಗಳಲ್ಲಿ ನೈಟು ಮನೇಲಿ ಮಲಗಕ್ಕೆ ಹೋಗೋವರೆಗೂ ಟಿವಿ ಓಡ್ತಾ ಇರುತ್ತೆ. ಬರೀ ಟಿವಿ ಮನೇಲಿ ಮಾತ್ರ ಅಲ್ಲ, ಬರೀ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ 24x7 ಅವ್ರ ಮೊಬೈಲಲ್ಲೇ ಎಲ್ಲ ಇರುತ್ತೆ. ನೀವು ಯಾವ ಅಂಗಡಿಗೆ ಹೋದ್ರೂ ಟಿವಿ ಓಡ್ತಾ ಇರುತ್ತೆ, ಹಂಗೆ ಅಲ್ವಾ? ಅಲ್ಲಿ ಏನೋ ಒಂದು ಓಡ್ತಾ ಇರುತ್ತೆ. ಸೊ ಇವಾಗ ನಮಗೆ ಇದು ಒಂದು ವಿಧವಾಗಿರುವ ಟೈರ್ಡ್ನೆಸ್ ಉಂಟು ಮಾಡುತ್ತೆ. ನಾನು ಹೇಳ್ತೀನಿ, ಫಾರ್ ಎಕ್ಸಾಂಪಲ್, ಈ ರೀತಿ ಎಲ್ಲದರಲ್ಲೂ ಬರುತ್ತೆ. ಸೊ ಇವರೆಲ್ಲರೂ ಒಂದು ಸ್ಥಳದಲ್ಲಿ ನಿಲ್ಲಲಿದ್ದಾರೆ, ಒಂದು ಸ್ಥಳದಲ್ಲಿ ಸ್ಟಾಪ್ ಆಗಲಿದ್ದಾರೆ. ಆದರೆ ಅಷ್ಟರೊಳಗೆ ಈ ಕೊಲ್ಯಾಪ್ಸ್ ಒಂದು ನಡೆಯುತ್ತೆ ವರ್ಲ್ಡ್ ವೈಡ್. ಒಂದು ದೊಡ್ಡ ಕೊಲ್ಯಾಪ್ಸ್ ಒಂದು ನಡೆದು ಯುದ್ಧವಾದದ್ದು. ಮನುಷ್ಯನ ಎಂಡ್ ಪಾರ್ಟಿಗೆ ಕಡೆಯ 7 ವರ್ಷ, ಮನುಷ್ಯನ 7 ವರ್ಷ ಅಲ್ಲ, ನಾನು ಹೇಳ್ತಿರೋ ಚರ್ಚಿನ ಕಡೆಯ 7 ವರ್ಷ ಉಪದ್ರವ ಕಾಲದಲ್ಲಿ ತೆಗೆದುಕೊಂಡೋಗಿ ನಿಲ್ಲಿಸಲಿದೆ. ಸೊ ಅದಕ್ಕಾಗಿ ಒಂದು ಯುದ್ಧ ಬಂದು ಬಹಳ ಇಂಪಾರ್ಟೆಂಟ್ ಆಗಿ ಮಾತಾಡಲ್ಪಡ್ತಾ ಇದೆ. ಇದ್ರ ಬಗ್ಗೆ ಹೇಳ್ತಾ ಬರ್ತಾ ಇದ್ದೀವಿ. ಒಂದು ಕಡೆ ದೊಡ್ಡ ನಾಶನಗಳು ನಡೆಯಲಿದೆ, ಅದನ್ನು ಹೇಳ್ತಾ ಇದ್ದೀವಿ, ಎಲ್ಲವನ್ನ ನೋಡ್ತಾನೆ ಇದ್ದೀವಿ. ಅದೇ ಸಂದರ್ಭದಲ್ಲಿ ಇನ್ನೊಂದು ಕಡೆಯಲ್ಲಿ ಸ್ಪಿರಿಚುವಲ್ ಆಗಿ ನೋಡುವುದಾದರೆ ಬಹಳ ದೊಡ್ಡ ಕಾರ್ಯವನ್ನು ಏರ್ಪಡಿಸಲಿದೆ. ಸೊ ಚರ್ಚ್ ಆದದ್ದು ಈ ಒಂದು ಸ್ಥಳದಲ್ಲಿ 2 ಮುಖ್ಯವಾಗಿ ಕೆಲಸ ಮಾಡಬೇಕು. ಈಗ ನಾವು ಅದನ್ನು ಹೇಳಿ ಈ ಸೀರೀಸ್ನ ಬೇಕಾದರೆ ಮುಗಿಸಿ ಬೇರೆ ಯಾರಾದರೂ ನೋಡೋಕೆ ಹೋಗೋಣ. ನಾವು ಇದರಲ್ಲಿ ಚರ್ಚೆ ಆದದ್ದು ಬಹಳ ಮುಖ್ಯವಾಗಿ 2 ವಿಷಯವನ್ನು ಮಾಡಬೇಕು. ಒಂದು, ಈಗ ಒಂದು ಉತ್ತರವಾದ ಒಂದು ಸಭೆಯೊಳಗೆ ಬರಬೇಕು. ಏನಂದರೆ, ಒಂದು ವೇಳೆ ಕ್ರೈಸ್ಟ್ ಇವಾಗ ಬರುವುದಾದರೆ ನಾನು ಹೋಗ್ತೀನಾ ಇಲ್ವಾ? ನಾನು ಫ್ಲೈಟಲ್ಲಿ ಹೋಗ್ತಿರ್ಬೇಕಾದ್ರೆ ಅವರು ಕೆಲವೊಂದು ವಿಷಯವನ್ನು ಅನೌನ್ಸ್ಮೆಂಟ್ ಮಾಡಿದ್ರು, ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಎಂಬುದಾಗಿ ಹೇಳ್ತಾ ಇದ್ರು. ಆಗ ಅದ್ರ ಬಗ್ಗೆ ಜೊತೆಗೆ ಇರೋರ ಬಗ್ಗೆ ಮಾತಾಡ್ತಾ ಬಂದೆ. ಮಾತಾಡ್ತಿರ್ಬೇಕಾದ್ರೆ ಅವರೊಂದು ವಿಷಯವನ್ನು ಹೇಳಿದ್ರು. ಆ ಒಂದು ಪೈಲಟ್ನ ಭಾವನೆ ಏನಾಗಿರುತ್ತೆ ಅಂದರೆ, ಎಲ್ಲ ಪ್ಯಾಸೆಂಜರ್ನ ಕಾಪಾಡಿ ಕೊನೆಯದಾಗಿ ಅವ್ರು ಲಾಸ್ಟಾಗಿ ಹೊರಗೆ ಬರ್ತಾರಂತೆ. ಅದೇ ರೀತಿ ಒಂದು ಹಡಗಲ್ಲಿ ಹೋಗ್ತಾರೆ ಅಂದರೆ ಒಬ್ಬ ಕ್ಯಾಪ್ಟನ್ನ ಕೆಲಸ ಬಂದು ಎಲ್ಲ ಪ್ಯಾಸೆಂಜರ್ಸ್ ಹೊರಗೆ ಹೋಗಿದ್ದಾರೆ ಎನ್ನುವುದನ್ನು ನೋಡಿ ಅವರು ಹಡಗನ್ನು ಬಿಟ್ಟು ಹೊರಗೆ ಬರ್ತಾರಂತೆ. ಅದಕ್ಕಿಂತ ಜವಾಬ್ದಾರಿ ಒಬ್ಬ ಸಭೆಯ ಸೇವಕನಿಗಿದೆ. ಎಲ್ಲರೂ ಪರಲೋಕಕ್ಕೆ ಹೋಗಿದ್ದಾರಾ ಎನ್ನುವುದನ್ನು ನೋಡಿ ಅವರು ಕೊನೆಯದಾಗಿ ಪರಲೋಕಕ್ಕೆ ಬರುವ ಕೆಲಸ ಇದೆ.
ನನ್ನ ಚರ್ಚಲ್ಲಿರುವಂಥ ಎಲ್ಲರೂ ಕೂಡ ಪರಲೋಕಕ್ಕೆ ಹೋಗಿದ್ದಾರಾ ಎಂಬುದಾಗಿ ಅವ್ರಿಗೆ ಗೊತ್ತಾಗಬೇಕು. ಅಷ್ಟರ ಮಟ್ಟಿಗೆ ಆ ಚರ್ಚ್ ರೆಡಿಯಾಗಿದೆಯಾ ಎನ್ನುವಂಥ ಕಾನ್ಫಿಡೆನ್ಸ್ ಅವ್ರಿಗೆ ಬರಬೇಕು. ಇವಾಗಿರುವ ಪರಿಸ್ಥಿತಿಯಲ್ಲಿ ಚರ್ಚ್ ಬೇರೆ ಒಂದು ರೇಸಲ್ಲಿ ವೇಗವಾಗಿ ಓಡ್ತಾ ಇದೆ. IT ಯಲ್ಲೆಲ್ಲ ಹೇಳ್ತಾರೆ, ಈ ಒಂದು ವರ್ಕ್ ಮಾಡುವವರು, ಟೀಮ್ನಲ್ಲಿ ವರ್ಕ್ ಮಾಡುವವರು ಕ್ಯಾರೆಟ್ ಎನ್ನುವವರನ್ನು ಯೂಸ್ ಮಾಡ್ತಾರೆ. ಕುದುರೆಯನ್ನು ಬಂದು ಕೊನೆಯದಾಗಿ ಒಂದು ಕ್ಯಾರೆಟ್ನ ಕಟ್ಬಿಡ್ತಾರೆ, ಅದರ ಕಡೆಗೆ ಅದು ಓಡುತ್ತಂತೆ. ಉಳಿದ ಹಾಗೆ ಕಣ್ಣ ಹಿಂಗಿಟ್ಬಿಡ್ತಾರೆ, ಸೊ ಅದಕ್ಕೆ ಕ್ಯಾರೆಟ್ ಮಾತ್ರ ಕಾಣಿಸುತ್ತಂತೆ. ಆ ರೀತಿಯಾಗಿ ಇವತ್ತು ಓಡುವವರು ಎಲ್ಲರಿಗೂ ಕೂಡ ಹಣ, ಹೊಗಳಿಕೆ, ಆ ಒಂದು ಫ್ಯೂಚರ್ನಲ್ಲಿ ಮಕ್ಕಳಿಗೆ ಏನು, ಈ ಕ್ಯಾರೆಟ್ನ ಮಾತ್ರ ನೋಡ್ತಾ ಇದ್ದಾರೆ. ಓಡುವಂತಹ ಓಟ ಅವರಿಗೆ ಏನು ಮಾತಾಡಿದ್ರು ಕೂಡ ನಾಳೆ ದೇವರು ಇದ್ದಾರೆ ಅನ್ನೋದನ್ನು ನಂಬಿಕೆ ಇಲ್ಲ. ನಾಳೆಗೂ ನಾನೇ ದುಡಿಯಬೇಕು, ನಾನು ನನ್ನ ಕುಟುಂಬವನ್ನು ಕಾಪಾಡಬೇಕು. ಕುಟುಂಬವನ್ನು ಕಾಪಾಡ್ರಿ, ದುಡಿರಿ, ಅದ್ರ ಬಗ್ಗೆ ಎಲ್ಲ ಅಂತ ಹೇಳ್ತಿಲ್ಲ. ನಿಮಗೆ ಸಹಾಯ ಮಾಡುವುದಕ್ಕೆ ದೇವರಿದ್ದಾರೆ. ಆದರೆ ಇವತ್ತೆಲ್ಲರೂ ಕೂಡ ಈ ಓಟವನ್ನು ಓಡೋದ್ರಿಂದ ಸೈತಾನ ಮಾಡಿದ ಕೆಲಸವೇನೆಂದರೆ, ಈ ಓಟದಲ್ಲಿ ಅವರು ಓಡುವಂಥ ಓಟದಲ್ಲಿ ಅವರು ಮಾಡಿದಂತಹ ದೊಡ್ಡ ಮಿಸ್ಟೇಕ್. ಸೈತಾನ ಏನು ಮಾಡಿಸ್ದ ಅಂದರೆ, ಅವರು ಯಾವ ಓಟವನ್ನು ಓಡಬೇಕು ಅದನ್ನು ಓಡಕ್ಕೆ ಬಿಡಲಿಲ್ಲ. ಹೌದು, ಅವರು ರೆಡಿ ಆಗಬೇಕಾಗಿರುವ ಸ್ಥಳದಲ್ಲಿ ರೆಡಿ ಆಗಲಿಲ್ಲ. ರೆಡಿ ಆಗಲು ಹೇಳಿದ್ರು, ಅದನ್ನು ಒಂದು ಡಾಕ್ಟ್ರಿನ್ ಆಗಿ ಒಂದು ಮೆಸೇಜ್ ಆಗಿರುತ್ತೆ ವಿನಃ ಅದು ಅವರ ಒಳಗೆ ಹೊರಡಕ್ಕೆ ಹೋಗ್ತಾ ಇಲ್ಲ. ಇದೆಲ್ಲ ನಿಜವೇ, ಕರೆಕ್ಟೇ. ಆ ರೀತಿಯಾಗಿ ಸಿದ್ಧರಾಗ್ತಾರೆ ನೋಡಿ, ಒಂದು ಸರ್ಟೈನ್ ಪರ್ಸೆಂಟೇಜ್ ಮಾತ್ರ. ಅದರ ನಂತರ ಚರ್ಚ್ ಆ ಸ್ಥಳದಲ್ಲಿ ಬರ್ತಾನೆ ಇಲ್ಲ. ಅವರು ಬಂದು ಅದನ್ನು ಎಲ್ಲ ಕರೆಕ್ಟೇ, ಇನ್ನೂ ಬಹಳ ಇದೆ, ನಮ್ಮ ಅಕ್ಕ ತಂಗಿ ಎಲ್ಲ ಮನೆ ಕಟ್ಟಿದ್ದಾರೆ, ನಮ್ಮ ಅಣ್ಣ ಎಲ್ಲ ಹೊರದೇಶಕ್ಕೆ ಹೋಗಿದ್ದಾರೆ, ನಾನು ಹೋಗಬೇಕು, ಈ ಮೈಂಡ್ ಸೆಟ್ ಒಳಗೆ ಅವರು ಇದ್ದಾರೆ ವಿನಃ ಅವರಿಂದ ಇಲ್ಲ ರೆಡಿ ಆಗಬೇಕು, ಕೆಲಸ ನೋಡಿದ್ದು ಸಾಕು, ಸ್ವಲ್ಪ ದಿನ ಒಂದು 8 ತಾಸು ಕೆಲಸ ಮಾಡ್ತೇನೆ, ಬರುವ ಆದಾಯ ಸಾಕು, ಮಕ್ಕಳನ್ನು ಸಿದ್ಧ ಮಾಡ್ತೇನೆ, ಆ ಒಂದು ಸಿದ್ಧತೆ ಬರ್ತಿಲ್ಲ. ನೀವು ಹೇಳಿದ್ ಕರೆಕ್ಟ್ ಆಗ್ಬೋದು. ಯಾಕಂದ್ರೆ ಈ ಕೊರೋನಾ ಟೈಮಲ್ಲಿ ನೋಡಿದ್ರು ಕೂಡ ಅನೇಕ ಸರಿ ನಾವು ನಮ್ಮ ಮೆಸೇಜ್ ಎಲ್ಲ ಹೇಳಿದ್ದೀವಿ, 2018ರಿಂದ ಈ ರೀತಿಯಾಗಿ WHO ಅಲ್ಲೆಲ್ಲ ಈ ರೀತಿಯಾಗಿ ಅನೌನ್ಸ್ ಮಾಡಿದ್ದಾರೆ ಅಂತ. ಆದರೆ ಆ ರೀತಿ ನಾವು ಎಷ್ಟೇ ಹೇಳಿದ್ರು ಕೂಡ ಯಾರೆಲ್ಲೂ ಆ ಭಯ ಇರಲಿಲ್ಲ. ಅನ್ಲೆಸ್ ಅಂಟಿಲ್ಲ ನಮ್ಮ ಇಂಡಿಯಾಗೆ ಬಂದು ನಾವು ಇರೋಂಥ ಪ್ರಾಂತ್ಯಗಳು ಬಂದಾಗ್ಲೇ ಆ ಭಯ, ನಾವು ಹೌದು ದೇವರು ಬರಬೇಕೆ ರೆಡಿ ಆಗಬೇಕು. ಯಾಕಂದರೆ ಪ್ರಾಣದ ಭಯ ಬಂದಾಗ ಅವಾಗ ನಾವು ಸಾಯ್ಬೇಕಾದ್ರೆ ಇಲ್ಲ ಹೇಗಾದ್ರೂ ಪರಲೋಕಕ್ಕೆ ಹೋಗ್ಬೇಕನ್ನ ಆ ಭಯ ಅವಾಗ ಬರುತ್ತೆ, ಆ ಸಾಯ ಅಂತ ಒಂದು ಭಯ ಬಂದಾಗ ಬರುತ್ತೆ. ಹಾಗಾದ್ರೆ ಕೊರೋನಾ ಸಂದರ್ಭದಲ್ಲಿ ಒಂದು ಭಯ ಬಂತು ಅಲ್ವಾ, ಆದ್ರೆ ಏನು ಮಾಡೋಕ್ಕಾಯ್ತು ಅವರಿಂದ? ಅವಾಗ ಹೌದು, ಅವರಿಂದ ರೆಡಿ ಆಗಲಿಲ್ಲ. ಮತ್ತೊಂದು ಕಡೆ ಅವರು ರೆಡಿ ಆಗಲಿಲ್ಲ, ಅವರಿಂದ ಕೊರೋನಾ ಜಯಿಸುವಷ್ಟು ನಂಬಿಕೆ ಇಲ್ಲ, ದೈವಿಕ ಸ್ವಭಾವ ಅವರಲ್ಲಿಲ್ಲ. ಮತ್ತೊಂದು ಇನ್ನೊಬ್ಬರನ್ನು ಕಾಪಾಡೋದಕ್ಕೆ ಅವರಿಂದ ಆಗಲಿಲ್ಲ. ಹೋಗಿ ಸುವಾರ್ತೆ ಸಾರುವುದಕ್ಕೂ ದಾರಿ ಇಲ್ಲ, ಎಲ್ಲ ಮುಚ್ಚಲ್ಪಟ್ಟಿದೆ. ಇದು ಬಂದು ಕೊರೋನಾ ಎನ್ನುವಂಥ ಒಂದು ಪ್ಯಾಂಡಮಿಕ್. ಆದರೆ ಅದೇ ಸಂದರ್ಭದಲ್ಲಿ 4 ಯುದ್ಧ, ನಾಶನ, ಭೂಮಿಯ ಭೂಕಂಪ, ಕ್ಷಾಮ ಎಲ್ಲ ಒಟ್ಟಿಗೆ ಬರ್ಬೇಕಾದ್ರೆ ಹೆಂಗಿರುತ್ತೆ, ಹೆಂಗೆ ಫೇಸ್ ಮಾಡ್ತಾರೆ? ಸೊ ಈಗಲೇ ಚರ್ಚ್ ಮೊದಲನೇದಾಗಿ ರೆಡಿ ಆಗಬೇಕು. ಒಂದೊಂದು ದಿನವೂ ಅದನ್ನು ಪ್ರಾಕ್ಟೀಸ್ ಒಳಗೆ ಬರಬೇಕು. ಎರಡನೇದಾಗಿ ಬಹು ಮುಖ್ಯವಾದದ್ದು, ನಮ್ಮನ್ನು ನಂಬಿ ಒಂದು ದೊಡ್ಡ ಗುಂಪಿದೆ, ಇವರಿಗೆ ಹೇಳ್ಬೇಕಾಗಿರೋ ಜವಾಬ್ದಾರಿ ನಮ್ಮ ಹತ್ರ ಇದೆ. ಇವರಿಗೆ ಚರ್ಚ್ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಮಿಷನರಿಸೇ ಹೇಳಬೇಕು, ಇವಾಂಜಲಿಸ್ಟೇ ಹೇಳಬೇಕು ಅಂತೆಲ್ಲ. ರಕ್ಷಣೆ ಹೊಂದಿರುವ ಪ್ರತಿಯೊಬ್ಬರು ಯೇಸುವಿನ ಬಗ್ಗೆ ಹೇಳಬೇಕು. ಅದು ಅವರ ಮೇಲೆ ಬಿದ್ದಿರುವಂತಹ ಭಾರ. ಹೇಳದಿದ್ದರೆ ಅವರಿಗೆ ಅಯ್ಯೋ ಅಂತ ಇದೆ. ಇವತ್ತು ಸಭೆ ಏನು ಅನ್ಕೊಂಡಿದೆ, ವಿಶ್ವಾಸಿಗಳು ಅನ್ಕೋತಾರೆ ಅಂದರೆ, ಯಾರೋ ಒಬ್ಬರು ಹೋಗಿ ಸುವಾರ್ತೆನ ಸಾರ್ತಾರೆ, ಬೇಕಾದ್ರೆ ನಾವು ಅವರಿಗೆ ಸಹಾಯ ಮಾಡೋಣ. ಹಾಗಾದರೆ ದೇವರ ಬಳಿ ದುಡ್ಡಿಲ್ಲದೆ ಇಟ್ಕೊಂಡಿದ್ದಾರೆ ದೇವರ ರೀತಿಯಾಗಿ? ದೇವರ ಬಳಿ ಹಣವು ಬಹಳ ಇದೆ, ಅದನ್ನು ಕೊಡುವಂತೆ ಮಾಡುವ ವ್ಯಕ್ತಿಗಳು ಬಹಳ ಇದ್ದಾರೆ. ದೇವರಿಗೆ ಬೇಕಾಗಿರುವುದು ಹೋಗಿ ಹೇಳುವವರು. ನನ್ನ ಕಾರ್ಯವಾಗಿ ಯಾರನ್ನು ಕಳುಹಿಸಲಿ, ಅದುವೇ ದೇವರು ಕೇಳಿದ್ದು. ಹಾಗಾದರೆ ಚರ್ಚ್ ಮಾಡಬೇಕಿರುವ ಎರಡನೇ ದೊಡ್ಡ ವಿಷಯ, ಚರ್ಚ್ಗೆ ಅನಿಸ್ಬೇಕು, ನಾವು ಲೋಕದಲ್ಲಿ ಬಹಳ ಹಾಗಾದರೆ ಅಧಿಕವಾಗಿ ದೇವರ ಬಗ್ಗೆ ತಿಳಿಸಬೇಕಾಗಿರುವುದು ನಾವೇ, ಅಧಿಕವಾಗಿ ತಿಳಿಸಲ್ಪಡಬೇಕಾದವರು. ಸೊ ಅಂದರೆ ನಾವು ಊಟ ಮಾಡುವುದಕ್ಕೆ ಊಟ ಇಲ್ಲ, ಆದ್ದರಿಂದ ನಾನು ಊಟ ಮಾಡಲ್ಲ ಅಂದರೆ ಒಂದು ನ್ಯಾಯ ಇದೆ. ಫ್ರಿಜ್ ಮೇಲೆ ಊಟ ಇದೆ, ಸ್ಟವ್ ಮೇಲೆ ಊಟ ಇದೆ, ಟೇಬಲ್ ಮೇಲೆ ಸ್ಟವ್ ಇದೆ, ಅನಂತರ ಹಾಲ್ನಲ್ಲಿ ಸೋಫಾ ಮೇಲೆ ಬಿಸ್ಕೆಟ್ಸ್ ಇದೆ, ಎಲ್ಲ ಇದೆ. ಎಷ್ಟೊಂದು ಇಟ್ಕೊಂಡು ನನಗೆ ಹೊಟ್ಟೆ ಹಸಿವು ಅಂದರೆ ಏನು ಹೇಳೋದು? ಸುವಾರ್ತೆಯನ್ನು ಹೇಳಲಾಗದಿರುವ ದೇಶಗಳಿವೆ, ರಷ್ಯಾ, ನಾರ್ತ್ ಕೊರಿಯಾ, ಚೈನಾ, ಸುಡಾನ್, ಎಲ್ಲ ಹೇಳೋಕ್ಕಾಗಲ್ಲ. ಅಲ್ಲೇ ಸ್ವಲ್ಪ ಮಂದಿ ದೇವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಓಪನ್ ಆಗಿದೆ, ದೊಡ್ಡ ಓಪನ್ ಡೋರ್ ಇದೆ. ಇಲ್ಲಿ ಹೇಳುವುದಕ್ಕೆ ಆತ್ಮಗಳು ಯಾವ ಕಡೆ ತಿರುಗಿದ್ರು ಆತ್ಮಗಳೇ. ಆದರೆ ಹೇಳಿಲ್ಲ ಅಂದರೆ ಹಾಗಾದರೆ ದೇರ್ ಇಸ್ ನೋ ಎಕ್ಸ್ಕ್ಯೂಸ್. ಹಾಗಾದರೆ 2 ಕೆಲಸವನ್ನು ಚರ್ಚ್ ಖಂಡಿತವಾಗಿ ಮಾಡಬೇಕಾಗಿದೆ. ಒಂದು, ಸಭೆ ಸಿದ್ಧವಾಗಬೇಕಾಗಿರುವ ಸ್ಥಳ. ಅನಂತರ ಬರುವಂಥ ಪ್ಯಾಂಡಮಿಕ್ ಆಗಿರ್ಬೋದು, ವಾರ ಆಗಿರ್ಬೋದು, ಏನೇ ಆಗಿರ್ಬೋದು, ಚರ್ಚ್ ಫೇಸ್ ಮಾಡಬೇಕು. ಚರ್ಚಿಗೆ ಒಂದು ಗೊತ್ತಾಗಬೇಕು, ನನ್ನನ್ನು ಅದು ಜಯಿಸೋದಿಲ್ಲ,
ಪಾತಾಳದ ಶಕ್ತಿ ನನ್ನನ್ನು ಜಯಿಸುವುದಿಲ್ಲ, ಧೈರ್ಯವಾಗಿ ನಿಲ್ತೀನಿ ಎಂಬುದಾಗಿ ಚರ್ಚ್ ಹೇಳಬೇಕು. ಎರಡನೇದಾಗಿ ಚರ್ಚ್ಗೆ ಒಂದು ದೊಡ್ಡ ಕೂಟವನ್ನು ಸಿದ್ಧಪಡಿಸಬೇಕು. ಒಂದು ದಿನಕ್ಕೆ ಒಬ್ಬರಿಗಾದರೂ ಯೇಸುವಿನ ಬಗ್ಗೆ ಹೇಳಬೇಕು, ಬೇರೆ ದಾರಿನೇ ಇಲ್ಲ. ಹೇಳದಿದ್ದರೆ ನಿಮಗೆ ಅಯ್ಯೋ, ಇಂದಿನ ದಿನಗಳು ಬರುತ್ತೆ, ಅವತ್ತು ಹೇಳಬೇಕು ಅಂತ ಅಂದ್ಕೊಂಡ್ರೆ ನಿಮಗೆ ಹೇಳೋಕ್ಕಾಗಲ್ಲ. ಸೊ ಇದುವೇ ಕಡೆಯ ಕಾಲದಲ್ಲಿ ನಡೆಯಬೇಕಾಗಿರುವ ಬಹಳ ಮುಖ್ಯ ಸಂಭವಗಳು. ಯುದ್ಧವಾದದ್ದು ಮಾಡುವಂಥದ್ದು ನಾವೇನು ಮಾಡಬೇಕು ಅದನ್ನು ನಾವು ನೋಡ್ತೀವಿ. ಓಕೆ ಬ್ರದರ್, ಬಹಳ ಸಂತೋಷ. ಇವತ್ತಿನ ಸಂಚಿಕೆಯಲ್ಲಿ ಈ ಯುದ್ಧದ ಕುರಿತಾಗಿ, ಮುಖ್ಯವಾಗಿ ನಾವು ಸಭೆಯಾಗಿ ಏನು ಮಾಡಬೇಕೆಂಬುದಾಗಿ ಅದರ ಕುರಿತಾಗಿ ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಬಹಳ ಸಂತೋಷ. ಪ್ರೈಸ್ ಲಾರ್ಡ್. ಪ್ರಿಯರಾದವರೇ, ಈ ಒಂದು ಸಂಚಿಕೆಯಲ್ಲೂ ಕೂಡ ನಾವು ಈ ಕಡೆಯ ಕಾಲದಲ್ಲಿ ನಡೆಯುತ್ತಾ ಇರುವಂತಹ ಗುರುತುಗಳ ಕುರಿತಾಗಿ ನಾವು ತಿಳಿದುಕೊಂಡ್ವಿ. ಹೌದು, ಇವತ್ತು ನಾವು ನೋಡುತ್ತಿರುವಂತಹ ಸಮಯದಲ್ಲಿ ನಮ್ಮ ಸುತ್ತಮುತ್ತಲ ಪರಿಸ್ಥಿತಿಗಳನ್ನು, ಎಲ್ಲ ಸಂಭವಗಳನ್ನು ನೋಡುವಾಗ ಇದೆಲ್ಲ ನಮಗೆ ಒಂದನ್ನು ಸೂಚಿಸುತ್ತದೆ, ಏನಂದ್ರೆ ದೇವರ ಬರೋಣ ಬಹಳ ಸಮೀಪವಾಗಿದೆ ಎಂಬುದಾಗಿ. ಇನ್ನು ಮುಂದೆ ನಾವು ಸಮಯವನ್ನು ವ್ಯರ್ಥ ಮಾಡದೆ, ಮೊದಲು ನಾವು ಇವತ್ತು ಸಂಚಿಕೆಯಲ್ಲಿ ಮಾತನಾಡಿದ ಹಾಗೆ ಮೊದಲು ನಾವು ಸಿದ್ಧರಾಗೋಣ. ಅದೇ ರೀತಿಯಾಗಿ ನಮ್ಮೊಂದಿಗೆ ಒಂದು ಗುಂಪು ಜನರನ್ನು ನಾವು ದೇವರ ಬರುವಿಕೆಗಾಗಿ ಸಿದ್ಧಪಡಿಸೋಣ. ನಾವೆಲ್ಲರೂ ಕೂಡ ದೇವರ ಬರೋಣದಲ್ಲಿ, ಪರಲೋಕದಲ್ಲಿ ಆತನ ಸನ್ನಿಧಾನದಲ್ಲಿ ಕಾಣಲ್ಪಡೋಣ. ಗಾಡ್ ಬ್ಲೆಸ್ ಯು.